ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗೂ, ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ, ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750ಕ್ಕೂ ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಮುಂಗಾರು ಬೆಳೆಯಲ್ಲಿ ಬೀಜೋಪಚಾರದ ಮಹತ್ವ ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುತ್ತಿದ್ದಾರೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೇಸಾಯ ತಜ್ಞರು ಹಾಗೂ ಪ್ರಾಧ್ಯಾಪಕರಾದ ಡಾ ಬಸವರಾಜ ಏಣಿಗಿ ಅವರು. ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್. ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಒಂದು ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರತಿಕ್ರಿಯೆ ಇದೆ. ರೈತರಿಗೆ ಬಹಳ ಇಷ್ಟವಾದಂತಹ ಕಾರ್ಯಕ್ರಮ. ಈಗಂತೂ ರೈತ ಬಾಂಧವರು ಬಿತ್ತುವರಲ್ಲಿ ವ್ಯಸ್ತರಾಗಿದ್ದಾರೆ. ಎಷ್ಟೋ ಜನ ಬಿತ್ತುಬಿಟ್ಟಿದ್ದಾರೆ, ಆದರೆ ಇನ್ನೂ ಕೆಲವು ಜನ ಬಿತ್ತೋರಿದ್ದಾರೆ. ತೋಟಗಾರಿಕೆ ಮಾಡಿದವರಂತೂ ಅವರು ಸಾಕಷ್ಟು ಆಯ್ಕೆಗಳನ್ನು ಇಟ್ಟುಕೊಂಡಿರ್ತಾರೆ. ಮುಖ್ಯವಾಗಿ ಇವತ್ತು ಕೃಷಿ ಅನ್ನೋದೊಂದು ಸವಾಲು. ಈಗಿನ ಒಂದು ರಾಸಾಯನಿಕ ಕೃಷಿ ಸಂದರ್ಭದೊಳಗ ಮಧ್ಯಮ ಮತ್ತು ಕೆಳ ಮಧ್ಯಮ ರೈತ ಬಾಂಧವರಿಗೆ ತೊಂದರೆ ಆಗಿದೆ. ಸಾಕಷ್ಟು ಖರ್ಚಾಗುತ್ತೆ, ಬೇಕಾದಂಗೆ ಇಳುವರಿ ಬರುವುದಿಲ್ಲ. ಇಳುವರಿ ಬಂದ್ರೂ ಅದಕ್ಕೆ ಬೇಕಾದಂತ ಬೆಲೆ ಸಿಗೋದಿಲ್ಲ. ಯಾಕಂದ್ರೆ ಅವರು ನಮ್ಮ ಕೃಷಿಕರು ಅವರು ಉದ್ಯಮಿಗಳಲ್ಲ, ಕೃಷಿ ಉದ್ಯಮಿಗಳಾಗಬಹುದು ಸಂದರ್ಭದ ಆದ್ರೆ ಆಗ್ತಾ ಇಲ್ಲ. ಅವರು ಉದ್ಯಮಿಗಳ ಕೈಯಲ್ಲಿ ಸಿಕ್ಕೊಂಡು ಉತ್ತಮ ಇಳುವರಿ ಬಂದರೂ ಕೂಡ ನರಳುವಂತ ಪರಿಸ್ಥಿತಿ ಅದ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ರೈತ ಬಾಂಧವರು ತಮ್ಮ ಸ್ವಾವಲಂಬನೆಯನ್ನ ಬಿಡಬಾರದು. ಯಾಕಂದ್ರೆ ಸರ್ಕಾರ ಮಟ್ಟದೊಳಗ ಸಾಕಷ್ಟು ಪ್ರಯತ್ನಗಳಿದೆ. ನಮ್ಮ ರೈತ ಸಂಪರ್ಕ ಕೇಂದ್ರಗಳಿದೆ ಮತ್ತು ರಸಗೊಬ್ಬರಗಳ ವ್ಯವಸ್ಥೆ ಇದೆ. ಆಮೇಲೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಸಾವಯವ ಕೃಷಿಯತ್ತ ಸಾಕಷ್ಟು ಜನ ಒಲವು ತೋರಿಸ್ತಾ ಇದ್ದಾರೆ. ಮುಖ್ಯವಾಗಿ ಭೂಮಿಯ ಒಂದು ಫಲವತ್ತತೆಯನ್ನು ಕಾಪಾಡೋದು ಬಹಳ ಅವಶ್ಯಕತೆ ಇದೆ. ಈ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರು ಕಂಕಣಬದ್ಧರಾಗಿ ಎತ್ತುಗಳ ಕೃಷಿ ಮೊದಲಿತ್ತಲ್ಲ, ಹಸುಗಳ ಎಮ್ಮೆಗಳ ಒಂದು ಸಾಕಾಣಿಕೆ ಜಾಸ್ತಿ ಆಗ್ಬೇಕು, ಸಮಗ್ರ ಕೃಷಿ ಹತ್ರ ಮುಖ ಮಾಡಬೇಕು. ಕೇಳುಗರೆ, ನಮ್ಮ ಜೊತೆಗಿರುವಂತಹ ಡಾಕ್ಟರ್ ಬಸವರಾಜ ಏಣಿಗಿ ಅವರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು. ಅವರು ನಮ್ಮ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವತ್ತು ಬೀಜೋಪಚಾರ ಕುರಿತಂತೆ ಮಾಹಿತಿಯನ್ನು ನೀಡಲಿಕ್ಕೆ ಬಂದ್ದಾರೆ. ಆರಂಭಿಕವಾಗಿ ಮುಂಗಾರು ಬೆಳೆ ಈ ಒಂದು ಹರ್ಷದ ಸಂದರ್ಭದೊಳಗೆ ಬಸವರಾಜ ಏಣಿಗಿ ಅವರೇ, ನಿಮ್ಮನ್ನ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರಗಳು. ರೈತ ಬಾಂಧವರಿಗೆ ನೀವು ಸಾಕಷ್ಟು ರೈತ ಬಾಂಧವರಿಗೆ ನೀವು ಅಂದ್ರೆ ಮೊನ್ನೆ ತಾನೇ ಹೇಳ್ತಾ ಇದ್ರಿ, ಒಬ್ರು ಶೌಕತ್ತಲಿ ಅಂತ ಹೇಳಿ ಶೇಂಗಾ ಬೆಳೆಯನ್ನು 5 ಲಕ್ಷದವರೆಗೆ ತೆಗೆದಾರ 2 ಎಕರೆ ಒಳಗೆ. ಅದು ತಮ್ಮ ಒಂದು ಸಹಕಾರದಿಂದ. ಹೇಗೆ ರೈತ ಬಾಂಧವರು ಒಂದು ತಮ್ಮ ಇಳುವರಿಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂದ್ರೆ ಹೇಗೆ ತಾವು ಕಂಕಣಬದ್ಧರಾಗಬೇಕು ಅಂತ ಆರಂಭಿಕ ಮಾತುಗಳನ್ನು ಹೇಳ್ಬೋದು? ವಿಶೇಷವಾಗಿ ಸರ್, ಈ ವರ್ಷ ಭಾರತೀಯ ಹವಾಮಾನ ಇಲಾಖೆ ಒಂದು ಉತ್ತಮ ಮಳೆ, ಅದು ಹೆಚ್ಚಿನ ಮಳೆ ಅಂತ ಮುನ್ಸೂಚನೆ ಕೊಡ್ತು. ಈ ದಿಶೆಯಲ್ಲಿ ನಾವು ಮೇ ಕೊನೆಯ ವಾರದಿಂದ ಜೂನ್ 10 ತನಕ ನಾವು ವಾತಾವರಣವನ್ನು ಗಮನಿಸಿದಾಗ ಅದೇ ರೀತಿ ಅನುಭವ ಆಯಿತು. ಇಲ್ಲಿ ಒಂದು ಅಂಶವನ್ನು ನಾವು ಈ ವರ್ಷದ ಮಟ್ಟಿಗೆ ಪರಿಗಣಿಸಬೇಕು.
ಪರಿಗಣಿಸಬೇಕಾಗ್ತತಿ. ಏನಪ್ಪಾ ಅಂತಂತಂದ್ರೆ ಯಾರು ಸಕಾಲದಲ್ಲಿ ಭೂಮಿ ತಯಾರಿಕೆ ಮಾಡಿ ಸಕಾಲದಲ್ಲಿ ಬೀಜೋಪಚಾರದ ಜೊತೆಗೆ ಬಿತ್ತನೆ ಮಾಡಿದ್ರಲ್ಲ, ಆ ಬೆಳೆಗಳು ಅತ್ಯಂತ ಹರ್ಷದಾಯಕವಾಗಿವೆ. ನೀವೀಗ 2 ನಿಮಿಷದ ಹಿಂದೆ ನೀವು ಹೇಳಕತ್ತಿದ್ರಿ, ಈ ಸಲ ಮುಂಗಾರು ಚೆನ್ನಾಗಿದೆ, ಅಲ್ಲಲ್ಲಿ ಬೆಳೆಗಳು ಕಾಣ್ತಾ ಇದ್ದೇವೆ. ಬಟ್ 2 ತರದ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಬೆಣ್ಣಿಹಳ್ಳ ಏನು ಸಿಗ್ಗಾಂವನಿಂದ ಪ್ರಾರಂಭವಾಗಿ ಮಲಪ್ರಭಾ ನದಿಯನ್ನು ಬಾಗಲಕೋಟೆ ಜಿಲ್ಲೆ ಗೋಣಕೊಪ್ಪದಲ್ಲಿ ಕೂಡುತ್ತಲ್ಲ, ಈ ಹಳ್ಳದ ಗುಂಟ ನಾವು ನೋಡಿದಾಗ ಕಳೆದ 8-10 ದಿನದ ಹಿಂದುಗಡೆ ಮುಂಚಿತವಾಗಿ ಬಿತ್ತನೆ ಮಾಡಿದವರಿಗೆ ಒಂಥರ ಮಳೆರಾಯ ಕೃಪೆ ತೋರಿಸಿದ, ಅತಿಯಾದ ಕೃಪೆ ತೋರಿಸಿಬಿಟ್ಟ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ನಾವು ಏನು ವಿಷಯ ಚರ್ಚೆ ಮಾಡ್ತಾ ಇದ್ದೇವಲ್ಲ, ಬೀಜೋಪಚಾರ, ಅಲ್ಲಿ ನಾವು ಬೀಜ ಪ್ಲಸ್ ಉಪಚಾರ, ಬೀಜೋಪಚಾರ, ಅಲ್ಲಿ ಬೀಜವನ್ನು ಉಪಚಾರ ಮಾಡೋದ್ರಿಂದ ಬೀಜದಿಂದ ಬರುವ ರೋಗಗಳನ್ನ ಮತ್ತು ಬೀಜಕ್ಕೆ ಮಣ್ಣಿನಿಂದ ಬರುವ ರೋಗಗಳನ್ನ ಲೋಪಗೊಳಿಸಬಹುದು ಅಂತಂದ್ರೆ ಕಡಿಮೆಗೊಳಿಸಿ ಒಂದು ಉತ್ತಮವಾದ ಸಸಿಯನ್ನು ಪಡೆದು ನಾವು ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ನೋಡುವಂತ ಅಂತಾರಲ್ಲ, ಅದಕ್ಕೆ ಬೀಜೋಪಚಾರ ಒಂದು ಅತ್ಯಂತ ಉತ್ತಮವಾದ, ಕಡಿಮೆ ಖರ್ಚಿನ, ಕಡಿಮೆ ಸಮಯದ, ಕಡಿಮೆ ಕಾರ್ಮಿಕತೆ ಇರುವಂತಹ ಒಂದು ತಾಂತ್ರಿಕತೆ. ಡಾಕ್ಟರ್ ಬಸವರಾಜ್ ಏನಿಗೆಯವರೇ, ಒಂದು ಸದೃಢತೆ ಅನ್ನೋದು ಎಲ್ಲ ವಿಷಯದಲ್ಲೂ ಕ್ರಾಂತಿಯನ್ನು ಮಾಡುತ್ತದೆ. ಈಗ ಬೀಜ ಸದೃಢವಾದಾಗ, ಮೊದಲೊಂದು ಕಾಲ ಇತ್ತು ರೈತರ ಬೀಜಗಳನ್ನು ಉಪಯೋಗ ಮಾಡ್ತಿದ್ರು, ಅವರಿಗೆ ಇದ್ರ ಬಗ್ಗೆ ಪರಿಜ್ಞಾನ ಇರಲಿಲ್ಲ. ಯಾಕಂದ್ರೆ ತಾಂತ್ರಿಕತೆ ಅರಿವು ಬಹಳ ಅಗತ್ಯ ಇದೆ. ಕೃಷಿ ತಾಂತ್ರಿಕತೆ ಗೊತ್ತಿಲ್ಲ ಅಂದ್ರೆ ಕೃಷಿ ಸಾಕ್ಷರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಇವತ್ತು ನಾವು ಉತ್ತಮವಾಗಿ ಕೃಷಿ ಮಾಡಬೇಕು ಅಂದ್ರೆ ಕೃಷಿ ಸಾಕ್ಷರ ಆಗದೆ ಬೇರೆ ದಾರಿನೇ ಇಲ್ಲ. ಈಗ ಆಗ್ಲೇ ಹೇಳ್ತಾ ಇದ್ರಿ, ಅತಿಯಾಗಿ ಮಳೆಯಾಗಿ ಮಳೆ ನೀರಿಗೆ ಬೀಜ ಮೊಳಕೆ ಹೊಡೆದಿಲ್ಲ ಸರ್. ಕಣ್ಣಲ್ಲಿ ನೀರು ಬರ್ತಾವ, ಪಾಪ ಅವ್ರು ಗೊಬ್ಬರ ಹಾಕಿರ್ತಾರೆ, ಬೀಜ ಹಾಕಿರ್ತಾರೆ. ಬಹುತೇಕ ರೈತರು ಇವತ್ತ ನಿನ್ನೆ ನಾನು ನೋಡಿದ್ನಲ್ಲ ಸರ್, ಒಂದು ಪರಿಸ್ಥಿತಿ ಜೂನ್ 2ನೇ ವಾರದಲ್ಲಿ ಮರು ಬಿತ್ತನೆಗೆ ಕೆಲವೊಂದು ಭಾಗದಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಮೊಳಕೆ ಪ್ರಮಾಣ ಬಹಳ ಕಡಿಮೆ ಆಗಿದೆ. ಅಂತ ಒಂದು ಸಂದರ್ಭದಲ್ಲಿ ಬೀಜೋಪಚಾರದಲ್ಲಿ 1-2 ತರ 3 ವಿಧ ಬರ್ತಾವ. ಖಂಡಿತವಾಗಿ ನಮ್ಮ ರೈತರು ಮಗುವಿನ ಯಾವ ರೀತಿ ಪಾಲನೆ ಮಾಡ್ತಾರೋ ಆ ತರ ಪಾಲನೆ ಮಾಡೋದು. ಡಾಕ್ಟರ್ ಬಸವರಾಜ ಏನಿಗೆಯವರೇ, ಬೀಜೋಪಚಾರಕ್ಕಿಂತ ಮೊದಲ ಬೀಜಗಳ ಆಯ್ಕೆ, ಯಾವ ರೀತಿ ಬೀಜಗಳನ್ನು ತಗೊಳ್ಬೇಕು ಅಂದ್ರೆ ಬಹಳ ಜನ ರೈತರು ಮೋಸ ಹೋಗ್ತಾ ಇದ್ದಾರೆ. ಖಂಡಿತವಾಗಿ ಎಲ್ಲ ಚಲೋದ ಅಂತ ತಗೊಂಡು ಯಾವನೋ ಬೇರೆ ಯಾರು ತಂದು ಕೊಟ್ರೆ ಅದು ಮೊಳಕೆ ಹೊಡಿಲಿಲ್ಲ ಅಂದ್ರೆ ಜವಾಬ್ದಾರಿ. ವಿಶೇಷವಾಗಿ ಸರ್, ಇದು ಒಂದು ಉತ್ತಮವಾದ ಪ್ರಶ್ನೆ ಮತ್ತು ಉತ್ತಮವಾದ ಚರ್ಚಿಸಬೇಕಾದಂತ ವಿಷಯ. ಈ ಬೀಜದ ಆಯ್ಕೆ ಬಂದಾಗ ನಾವು 2 ತರ ಸನ್ನಿವೇಶಗಳನ್ನು ನಾವು ಎದುರಿಸ್ತೀವಿ. ಒಂದು, ನಾನು ಪದೇ ಪದೇ ಹೇಳ್ತಿರ್ತೇನೆ, ತಾಂತ್ರಿಕವಾಗಿ ಬೆಳೆಯ ಆಯ್ಕೆ ಬಹಳ ಸರಳ, ಬಟ್ ಆ ಬೆಳೆಯಲ್ಲಿನ ತಳಿ ಆಯ್ಕೆ ಸ್ವಲ್ಪ ಕಷ್ಟ. ಆ ತಳಿಯನ್ನೇ ಆಯ್ಕೆ ಮಾಡಿಕೊಂಡ ನಂತರ ಯಾವ ವರ್ಗದ ಬೀಜವನ್ನು ಆಯ್ಕೆ ಮಾಡೋದು ಇನ್ನೂ ಕಷ್ಟ. ಯಾಕಂದ್ರೆ ಬೀಜಗಳಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ. ಒಂದು ಫೌಂಡೇಶನ್ ಅಂತಂದ್ರೆ ಪ್ರಾಥಮಿಕ ಹಂತದ ಪ್ರಮಾಣೀಕೃತ ಬೀಜ, 2ನೇದು ಸರ್ಟಿಫೈಡ್ ಬೀಜ, ಜಸ್ಟ್ ಪ್ರಮಾಣೀಕೃತ ಆಗಿರ್ತೈತಿ, 3ನೇದು ನಿಜ ಬೀಜ, 4ನೇದು ಪ್ರಗತಿಪರ ರೈತರಿಂದ ತೆಗೆದುಕೊಳ್ಳುವಂತ ಬೀಜ. 4 ತರ ಬೀಜಗಳು ಇರ್ತಾವೆ. ರೈತರಿಗೆ ಯಾವ ಬೀಜವನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದು ಒಂದು, ಆಮೇಲೆ ಆ ಬೀಜದ ಸರಪಳಿಯಲ್ಲಿ ಅವುಗಳು ಹೇಗೆ ಪಾಲನೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ನಾವು ಪ್ರಾಥಮಿಕ ಬೀಜದ ಹಂತ ರೈತರ ಮಟ್ಟದಲ್ಲಿ ಬಂದಾಗ ಫೌಂಡೇಶನ್ ಸೀಡ್ಸ್ ಅಂತ ಹೇಳ್ತೇವೆ. ಆ ಫೌಂಡೇಶನ್ ಸೀಡ್ಸ್ ಅನ್ನ ಒಮ್ಮೆ ಖರೀದಿ ಮಾಡಿದರೆ ನಾವು 3 ವರ್ಷಗಳ ಕಾಲ ಸತತವಾಗಿ ಬಳಸಬಹುದು. ಅದಕ್ಕೆ ನಾನು ಹೇಳ್ತಿರ್ತೇನೆ, ಎಲ್ಲಿ ಹೋದಲ್ಲಿ ಶ್ರೇಷ್ಠವಾದಂತ ಬೀಜ ಅಂದ್ರೆ ಯಾವುದು, ನಾನು ಮತ್ತು ನಮ್ಮ ಹೊಲದಲ್ಲಿ ನಮ್ಮ ಕಣ್ಮುಂದೆ ಬೆಳೆದ ಬೆಳೆಯಿಂದ ಪಡೆದಂತ ಬೀಜ ಶ್ರೇಷ್ಠ ಬೀಜ. ಫಸ್ಟ್ ಆಯ್ಕೆ ಒಳಗೆ ಖಂಡಿತವಾಗಿ ನಾವು ಇದು ಕೊಡಬೇಕು. 2ನೇದು ಸ್ಥಾನಿಕವಾದ ಬೀಜೋತ್ಪಾದನೆ ಮಾಡಿದ ತಾಕಿನಿಂದ ತೆಗೆದುಕೊಳ್ಳೋದು ಉತ್ತಮ. ಈಗ ನಾವು ಎಲ್ಲೋ ಯಾವುದೇ ರಾಜ್ಯದಲ್ಲಿ ಮಾಡಿರ್ತಾರೆ ಬೀಜೋತ್ಪಾದನೆ, ಆ ಬೀಜವನ್ನು ತಂದು ನಾವು ಇಲ್ಲಿ ಬೆಳೆದಕ್ಕಿಂತ ನಮ್ಮ ಸ್ಥಾನಿಕ ಮಟ್ಟದಲ್ಲಿ, ಯಾಕಂತಂದ್ರೆ ನಾವು ವಾತಾವರಣಕ್ಕೆ ಹೊಂದಿಕೊಳ್ಳಬೇಕಾಗ್ತತಿ. ಈಗ ನಾವೇ ಪ್ರವಾಸ ಮಾಡ್ಬೇಕಾದ್ರೆ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಾಗ ವಾತಾವರಣಕ್ಕೆ ಹೊಂದ್ಕೊಳ್ಳೋದಿಲ್ಲ. ಅದೇ ರೀತಿ ಬೀಜದ ಆಯ್ಕೆ ಬಹಳ ಸ್ವಲ್ಪ ಒಂದು 2-3 ಅಂಶವನ್ನು ಗಮನಿಸಬೇಕು. ಒಂದು, ಸದೃಢವಾದ ಬೆಳೆ, ಆ ಬೆಳೆಯಿಂದ ಪಡೆದಂತ ಬೀಜ. 2ನೇದು, ಬೀಜದ ಆಯ್ಕೆ ಒಳಗೆ ಸ್ಥಾನಿಕವಾಗಿ ಉತ್ಪಾದಿಸಿದ ಬೀಜಕ್ಕೆ ಮಹತ್ವ ಕೊಡೋದು. ನೀವು ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ ಸರ್, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ, ಇದ್ರೊಳಗೆ ಒಂದು ಅಂಶ ಅದು ಇದೆ. ಏನಪ್ಪಾ ಅಂತಂದ್ರೆ ದೇಸಿ ತಳಿ. ಇತ್ತೀಚೆಗೆ ನಾವು ಸಮ್ಮೇಳನ ತರ್ತೇವೆ. ಈ ಬೀಜದ ಆಯ್ಕೆ ಒಳಗೆ ಇವೆಲ್ಲ ಅಂಶಗಳನ್ನು ಗಮನಿಸಿ ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ಮೊಳಕೆ ಪ್ರಮಾಣನೂ ಪರೀಕ್ಷೆ ಮಾಡಬೇಕು. ನಾವು ನಮ್ಮ ಹಿಂದೆ ನಾನುಡಿ ಇತ್ತು ಸರ್, ಈಗ ಮಹಾನವಮಿ ಬಂತಂತಂದ್ರೆ ಹಿಂಗಾರು ಬೀಜಗಳನ್ನ ಎಲ್ಲಾ ಸಸಿ ಹಾಕ್ತಿದ್ರು. ಅವಾಗ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು, ಸಸಿ ಬಂತಪ್ಪ ಅಂದ್ರೆ ಬೀಜ ಕರೆಕ್ಟ್ ಇದೆ, ನಾವು ಬಿತ್ತಬೇಕಂತ. ಆ ರೀತಿ ಮುಂಗಾರಿ ಪೂರ್ವದಲ್ಲಿನೂ ಇನ್ನೂ ಸಾಕಷ್ಟು ಬಿತ್ತನೆಯಾಗುವಂತ ಪ್ರದೇಶ ಇದೆ. ಯಾಕಂದ್ರೆ ಈ ವರ್ಷ ಒಂದು ವಿಚಿತ್ರವಾದ ಸನ್ನಿವೇಶ ಇದೆ. ಏನಪ್ಪಾ ಅಂತಂದ್ರೆ ಮಳೆ ಜಾಸ್ತಿ ಆಗ್ತದೆ ಇಲ್ಲ, ಖಂಡಿತವಾಗಿ ನಾವು ಒಪ್ಪಬೇಕಂತ ವಿಷಯ ಸರ್. ಕೆಲವೊಂದ್ ಕಡೆ ಟ್ರ್ಯಾಕ್ಟರ್ ಹೊಲದೊಳಗೆ ಆಪರೇಷನ್ ಮಾಡದಂತ ಕಂಡೀಷನ್ ಇದೆ, ಟ್ರ್ಯಾಕ್ಟರ್ ಒಳಗೆ ತಗೋತಾ ಇಲ್ಲ. ಇನ್ನೊಂದ್ ಕಡೆ ಎತ್ತಿನ ಹದ ಇದೆ, ಎತ್ತುಗಳ ಸಂಖ್ಯೆ ಇಲ್ಲ. ಇಂಥ ವಿಚಿತ್ರವಾದ ಸನ್ನಿವೇಶ ಇವತ್ತು ನಮ್ಮ ರೈತರು ಧಾರವಾಡ ಜಿಲ್ಲೆ ಇರ್ಬೋದು, ಹಾವೇರಿ, ನಮ್ಮ ಏನು ಉತ್ತರ ಕರ್ನಾಟಕದ ನಾರ್ತ್ ಇಂಟೀರಿಯರ್ ಕರ್ನಾಟಕ ಅಂತ ಇರ್ತಾರೆ ಸರ್, ಎಲ್ಲ ಜಿಲ್ಲೆಗಳಲ್ಲೂ ಇದೇ ಪರಿಸ್ಥಿತಿ ಮುಂದುವರೆದಿದೆ. ಇಂಥದ್ರೊಳಗೆ ಭೂಮಿ ತಯಾರಿಕೆ ಜೊತೆಗೆ ಅದಕ್ಕಿಂತ ಸಮಾನವಾದಂತ ಮಹತ್ವ ಬೀಜದ ಆಯ್ಕೆ ಎಲ್ಲ ಗಮನಿಸಬೇಕು. ನಮ್ಮ ಈಗ ಧಾರವಾಡ, ಈ ಹಾವೇರಿ, ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಆಕಾಶವಾಣಿ ಧಾರವಾಡ ವ್ಯಾಪ್ತಿಯೊಳಗೆ ಬರುವಂತಹ ಕೆಲವೊಂದಿಷ್ಟು ಪ್ರದೇಶಗಳಿವಲ್ಲ, ಅವುಗಳಲ್ಲಿ ಏನ್ ಹೆಚ್ಚಾಗಿ ಬೆಳೀತಾರ ಸರ್? ವಿಶೇಷವಾಗಿ ಧಾರವಾಡ ಜಿಲ್ಲೆಯನ್ನು ನಾವು ಮುಖ್ಯ ಕೇಂದ್ರೀಕೃತವಾಗಿ ತಗೊಂಡ್ರೆ ಪ್ರಾಥಮಿಕವಾಗಿ
ಪ್ರಥಮ ಪ್ರಶಸ್ತಿಯಲ್ಲಿರುವ ಬೆಳೆ ಹೆಸರು, ತದನಂತರ ಉದ್ದು ಬರುತ್ತೆ, ತದನಂತರ ಸೋಯಾ ಅವರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ. ಎಣ್ಣೆಕಾಳು ಬೆಳೆಗಳಿಗೆ ಎಣ್ಣೆಕಾಳು ಮಿಷನ್ ಇದೆ, ರಾಷ್ಟ್ರೀಯ ಎಣ್ಣೆಕಾಳು ಯೋಜನೆ ಇದೆ. ಸೋಯಾಬೀನ್ ಅದಕ್ಕೆ ರೋಗಗಳು ಕಡಿಮೆ, ಅವಧಿ ಕಡಿಮೆ ಸರ್, ಬಟ್ ರೋಗಗಳು ಬರ್ತವೆ. ಅದೇ ರೀತಿ ಕೀಟಗಳ ಬಾಧೆ ಸ್ವಲ್ಪ ಬರುತ್ತೆ, ಕೀಟಗಳ ಬಾಧೆ ಬರುತ್ತೆ, ಎಲೆ ಚುಕ್ಕೆ ರೋಗ ಬರುತ್ತೆ, ಇವೆಲ್ಲ ಬರುತ್ತೆ. ಆದ್ರೂ ಸೋಯಾಬೀನ್ ಹೆಸರಿಗಿಂತ ಉತ್ತಮ ಬಟ್ ಅದು ಬೆಳಿಲಿಕ್ಕೆ ಸರ್. ಬಟ್ ಅದು ಹೆಂಗಿದೆ ಅಂತಂದ್ರೆ, ಉದಾಹರಣೆ ಧಾರವಾಡ ಜಿಲ್ಲೆ ಅಂತ, ಧಾರವಾಡ ಜಿಲ್ಲೆ ಪಶ್ಚಿಮ ಭಾಗದಲ್ಲಿ ಚೆನ್ನಾಗಿ ಬರುತ್ತೆ. ಧಾರವಾಡ, ಹುಬ್ಬಳ್ಳಿ, ಕಲಘಟಗಿ, ಕುಂದಗೋಳದ ಪಶ್ಚಿಮ ಭಾಗ. ಹೆಂಗ್ ನಾವು ಪೂರ್ವ ಭಾಗಕ್ಕೆ ಹೋಗ್ತಾವಲ್ಲ, ಅದಕ್ಕೆ ವಾತಾವರಣ ಒಣದಾಗ್ತದೆ. ವಿಶೇಷವಾಗಿ ನವಲ್ಗುಂದಿರ್ಬೋದು, ಆಮೇಲೆ ಗದಗ, ಮುಂಡ್ರಗಿ, ಸಿರಟ್ಟಿ, ಗದಗ ಭಾಗಕ್ಕೆ ನಾವು ಹಿಂಗ್ ಹೋದಿವಪ್ಪ ಅಂತಂದ್ರೆ ಅಲ್ಲಿ ಸೋಯಾಬೀನ್ ಅಷ್ಟು ಉತ್ತಮವಾಗಿ ಸೋಯಾಬೀನ್ ಬರಲ್ಲ ಸರ್. ಅಲ್ಲಿ ಹೆಸರು, ಉದ್ದು, ಆಮೇಲೆ ಒಣ ಪ್ರದೇಶಕ್ಕೆ ಹೇಳಿ ಮಾಡಿಸಿದಂತಹ ಎಣ್ಣೆಕಾಳುನು ಹೌದು, ಲೆಗ್ಯೂಮು ಹೌದು, ಶೇಂಗಾ ಹೌದು. ವಿಶೇಷವಾಗಿ ಮುಂಡ್ರಗಿ, ಸಿರಟ್ಟಿ, ನಮ್ಮ ಗದಗ ಭಾಗಕ್ಕೆ ಹೋದ್ರೆ ಆದ್ರೆ ಯಾಕೋ ಶೇಂಗಾ ಬೆಳೆ ಕಡಿಮೆ ಆಗ್ತಾ ಇದೆ ಸರ್. ಬಟ್ ಅದಕ್ಕೆ ಹೆಚ್ಚಿನ ಒಂದು ಸರ್ಕಾರ ಮಟ್ಟದಲ್ಲಿ ಪ್ರೋತ್ಸಾಹ ಬಹಳ ಇದೆ. ಬಟ್ ನಮ್ಮ ರೈತರು ಏನಪ್ಪಾ ಅಂತ ಕೆಲಸ ಬಹಳ ಅನ್ನೋದಕ್ಕಂದ್ರೆ ಈಗ ಬರ್ತಾ ಅದರೊಳಗೂ ಯಾಂತ್ರಿಕತೆ ಬರ್ತಾ ಇದೆ. ಬಿತ್ತನೆ ಮಾಡಲು ನಾವು ಸಂಯುಕ್ತ ಕೂರಿಗೆಯನ್ನು ಉಪಯೋಗ ಮಾಡ್ತೀವಿ. ಆಮೇಲೆ ಕಟಾವು ಮಾಡೋದು ಒಂದೇ ಕಾರ್ಯವನ್ನ ತಾವು ನಿರ್ವಹಿಸಿದ್ರೆ ಶೇಂಗಾದೊಳಗೆ ಅತ್ಯುತ್ತಮ ಒಂದು ಲಾಭವನ್ನು ಗಳಿಸಬಹುದು. ಪ್ರೊಫೆಸರ್ ಬಸವರಾಜ್ ಏಣಿಗೆ ಅವರೇ ಬಹಳ ಅತ್ಯುತ್ತಮವಾದ ಮಾಹಿತಿ ನೀಡ್ತಾ ಇದ್ದೀರಿ. ಈಗ ನಾವು ಬೀಜ ಆಯ್ಕೆ ಮಾಡ್ಕೊಂಡ ನಂತರ ಬೀಜೋಪಚಾರ ಮಾಡೋಕ್ಕಿಂತ ಮೊದಲ ಯಾಕೆ ಬೀಜೋಪಚಾರ ಮಾಡಬೇಕು? ಯಾಕಂದ್ರೆ ಇವತ್ತು ನೋಡ್ರಿ, ಒಂದ್ಸಾರಿ ನೋಡಿದ್ವಿ, ಹೆಸರು ಬಂದಾಗ ಸಾಕಷ್ಟು ಕೀಟಗಳ ಬಾಧೆ, ನಿರ್ವಹಣೆ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾನೆ ಇಲ್ಲ, ತಯಾರಿಲ್ಲ. ಎಲ್ಲೋ ಹೋಗಿ ಅವರು ಮಾತಾಡ್ಕೊಂಡು ಕೊಡ್ತಾರೆ, ಅದು ಒಮ್ಮಿಂದೊಮ್ಮಿಗೆ ಜಾಸ್ತಿ ಆಗ್ತದೆ. ಹಿಂಗಾಗಿ ಹೆಸರು ಪೀಕ್ ಬಿಟ್ಬಿಟ್ಟಾರೆ ಎಷ್ಟೋ ರೈತರು ಒಂದ್ಸರಿ ನಾನು ನೋಡಿದಾಗ. ಸೊ ಹಿಂಗೆ ಆಗ್ಬಾರ್ದಲ್ಲ, ಅದಕ್ಕೆ ಬೀಜೋಪಚಾರವನ್ನು ಚೆನ್ನಾಗಿ ಮಾಡಿದ್ರೆ ಕೀಟಗಳ ಬಾಧೆಯಿಂದ ರಕ್ಷಿಸಬಹುದು, ರೋಗಗಳ ಬಾಧೆಯಿಂದ ರಕ್ಷಿಸಬಹುದು. ಮತ್ತೆ ಯಾವ ತಳಿಗಳನ್ನು ಆಯ್ಕೆ ಮಾಡಿದಾಗ ಅವು ತಳಿಗೆ ಹೇಗೆ ಅವು ಒಂದಿಷ್ಟು ನಿರೋಧಕತೆಯನ್ನು ಬೆಳೆಸ್ಕೊಳ್ತಾವೆ, ಅವನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ರೈತ ಬೀಜೋಪಚಾರ ಮಾಡಲೇಬೇಕು ಅನ್ನೋದು ಒಂದು ಮನಸ್ಸಿಗೆ ಬರ್ತದೆ. ಈ ಒಂದು ಭೂಮಿ ಹದ ಮಾಡೋದ್ರ ಜೊತೆಗೆ ಯಾಕೆ ಈ ಬೀಜೋಪಚಾರದ ಅವಶ್ಯಕತೆ ಇದೆ? ಬೀಜೋಪಚಾರ ಅವಶ್ಯಕತೆ ಬಂದಾಗ ನಾವು ಬೀಜೋಪಚಾರದ ಪ್ರಮುಖ ಉದ್ದೇಶಗಳನ್ನು ನಾವು ಗಮನಿಸಬೇಕಾಗ್ತದೆ ಸರ್. ಒಂದು, ಮೊಳಕೆಯನ್ನು ವೃದ್ಧಿಸುವುದು. ಒಂದನೇ ಪ್ರಾಥಮಿಕ ಬೀಜೋಪಚಾರದ ಉದ್ದೇಶ ಏನಪ್ಪಾ ಅಂತಂದ್ರೆ ಮೊಳಕೆ ಪ್ರಮಾಣ ಹೆಚ್ಚುಗೊಳಿಸುವುದು. ಅದಕ್ಕಾಗಿ ಕೆಲವೊಂದು ತಾಂತ್ರಿಕತೆಗಳು. ಎರಡನೇ ಉದ್ದೇಶ, ಮಣ್ಣಿನಿಂದ ಬರುವಂತಹ ಪ್ರಾಥಮಿಕವನ್ನು ನಾವು ಬೀಜವನ್ನು ಭೂಮಿಯಲ್ಲಿ ಬಿತ್ತಿದಾಗ ಮಣ್ಣಿನಿಂದ ಕೆಲವೊಂದು ರೋಗಾಣುಗಳು ಬಂದು ಬೀಜದ ಮೊಳಕೆಯನ್ನು ಕುಂದಿರ್ತಾವೆ, ಅದನ್ನು ತಡಿಲಿಕ್ಕೆ. ಇನ್ನು ಮೂರನೇ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಕೀಟದಿಂದ ಬೀಜವನ್ನು ಪ್ರಾರಂಭಿಕ ಹಂತದಲ್ಲಿ ಸಂರಕ್ಷಣೆ ಮಾಡಲು. ಜೊತೆಗೆ ನಾಲ್ಕನೇದು, ಪ್ರಾರಂಭಿಕ ಬೆಳವಣಿಗೆ ಉತ್ತಮವಾಗಿತ್ತಪ್ಪ ಅಂತಂತಾರೆ ತದನಂತರ ಬೆಳವಣಿಗೆ. ಈ ತರ 4 ಉದ್ದೇಶಗಳು ಬೀಜೋಪಚಾರ. ಈಗ ಬೀಜ ಮೊಳಕೆ ಒಡಿಲಿಲ್ಲ ಅಂತಂದ್ರೆ, ಸಪೋಸ್ ಬೀಜ ಬಿತ್ತಿದ ದಿನ ಸಾಮಾನ್ಯವಾಗಿ ಕೆಲವೊಂದು ಭಾಗದಲ್ಲಿ, ವಿಶೇಷವಾಗಿ ನಮ್ಮ ಮಸಾರಿ ಭೂಮಿ ಅನ್ಬೋದು, ಕೆಲವೊಂದು ಇದ್ರ ಭೂಮಿಯೊಳಗೆ ಇರುವೆ ಕಾಟ, ತೆಗಿತಾವೆ. ಅಂತ ಹೊತ್ತೊಳಗೆ ನಾವು ಒಂದು ರಾಸಾಯನಿಕ ಬೀಜೋಪಚಾರಕ್ಕೆ ಮೊರೆ ಹೋಗ್ತದೆ, ಜೈವಿಕ ಕೆಲಸ ಮಾಡಲ್ಲ ಸರ್. ಅವಾಗ ಉದಾಹರಣೆಗೆ ಒಂದು ಸಾಧಾರಣ ಸರಳವಾದ ರಾಸಾಯನಿಕ ಇದೆ, ಕ್ಲೋರೋಪೈರಿಫಾಸ್ ಅಂತ ಹೇಳ್ತಾವೆ. ಅದನ್ನ ಪ್ರತಿ ಕೆಜಿ ಬೀಜಕ್ಕೆ 2 ml ನಂತೆ ಉಪಚಾರ ಮಾಡಿದ್ರಿಂದ ವಿಶೇಷವಾಗಿ ಇರುವೆ ಮತ್ತು ಇತರ ಬೀಜವನ್ನು ಎಳೆಯುವಂತ ಕೀಟದ ಬಾಧೆ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ ಸರ್, ಬೀಜ ಹುಟ್ಟತಿ, ಬೀಜ ಹುಟ್ಟಿದ ಪ್ರಾರಂಭಿಕ ಹಂತದಲ್ಲಿನೇ ಅದಕ್ಕೆ ರಸ ಹೀರುವ ಕೀಟದ ಬಾಧೆ ಅಥವಾ ಭೂಮಿಯ ಸಮಾನಾಂತರದಲ್ಲಿ ತಿಂದು ಬೆಳೆಯನ್ನು ಇದು ವಿಶೇಷವಾಗಿ ಹೆಸರಿನಲ್ಲಿ, ಆಮೇಲೆ ಸೋಯಾವರೆಯಲ್ಲಿ ಈ ತರದ ಲಕ್ಷಣಗಳು ಕಂಡು ಬರ್ತಾವೆ. ಅಂತ ಹೊತ್ತೊಳಗೆ ಅದಕ್ಕಾಗಿ ವಿಶೇಷ ಮಾಡಿದಂತ ಕೆಲವೊಂದು ಕಂಕಳದಾವ್. ಉದಾಹರಣೆಗೆ ಇಮಿಡಾಕ್ಲೋರೋಪಿಡ್ ಅಂತ ಒಂದಿದೆ, ಅದು ವಿಶೇಷವಾಗಿ ರಸ ಹೀರುವ ಕೀಟ ಮತ್ತು ಪ್ರಾರಂಭಿಕ ಹಂತದ ರೋಗ ಬಾಧೆ ಮತ್ತು ಕೀಟ ಬಾಧೆಯನ್ನು ನಿಯಂತ್ರಣ ಮಾಡೋದಕ್ಕೆ ಅತ್ಯಂತ ಉಪಯುಕ್ತವಾದ ಒಂದು ಕೀಟನಾಶಕ. ಜೊತೆಗೆ ಇತ್ತೀಚಿನ ದಿನಗಳು ಸ್ವಲ್ಪ ಅದರೊಳಗೂ ಸಾಕಷ್ಟು ಆವಿಷ್ಕಾರ ಆಯ್ತು. ಇನ್ನೊಂದು ಥಯೋಮಿಥಾಕ್ಸಾಮ್ ಅಂತಿದೆ. ಇವೆರಡರಿಂದ ನಾವೇನಪ್ಪ ಪ್ರಾಥಮಿಕ ಹಂತದ ಬೀಜೋಪಚಾರ ಮಾಡೋದ್ರಿಂದ ರಸ ಹೀರುವ ಕೀಟ ಬಾಧೆಯಿಂದ 30 ದಿನದ ಮಟ್ಟ ಬೆಳೆಯನ್ನು ಸಂರಕ್ಷಿಸಬಹುದು. ಅದೇ ರೀತಿ ರೋಗಾಣುಗಳಿಂದ ಅಲ್ಲಿ ಅವಕಾಶಗಳು ಬಹಳ ಉಂಟು. ನಮಗೆ ರೋಗಾಣುಗಳಿಗೆ ಹಲವಾರು ಇದೆ ಸರ್. ಮಣ್ಣಿನಿಂದ ಬರುವಂತಹ ರೋಗಗಳು, ಬೀಜದಿಂದ ಬೀಜಕ್ಕೆ ಬರುವಂತಹ ರೋಗಗಳು, ಕೆಲವೊಂದು ಕಣ್ಣುಗಳು ಗಾಳಿಯಿಂದ ಬಂದು ಬೆಳೆಗಳು ಆಕ್ರಮಿಸ್ತವೆ. ಇವನ್ನೆಲ್ಲ ನಿರ್ವಹಣೆ ಮಾಡಲು ವಿಶೇಷವಾಗಿ ನಾವು ಸಾಂಪ್ರದಾಯಿಕವಾಗಿ ಹಿಂದೆ ಹೇಳ್ತಿದ್ವಿ, ಕ್ಯಾಪ್ಟಾನ್ ಅನ್ನು ಬೀಜೋಪಚಾರ ಮಾಡ್ರಿ, ಥೈರಾಮ್ ಅಂತ. ಈಗ ಅದಕ್ಕಿಂತ ಉತ್ತಮವಾದ ಮಾಲಿಕ್ಯೂಲ್ಗಳು ಬಂದವು. ಉದಾಹರಣೆಗೆ ವಿಟಾವ್ಯಾಕ್ಸ್ ಮತ್ತು ಕಾರ್ಬಾಕ್ಸಿನ್ ಅಂತ ಒಂದು ಸಂಯುಕ್ತ ಶಿಲೀಂಧ್ರನಾಶಕ ಉಂಟು. ಇದನ್ನು ವಿಶೇಷವಾಗಿ ದ್ವಿದಳ ಧಾನ್ಯ, ಹಸಿರು ಇರಬಹುದು, ಉದ್ದಿರಬಹುದು, ಅಲಸಂದಿ ಇರಬಹುದು, ಸೋಯಾವರಿ ಇರಬಹುದು, ಶೇಂಗಾ ಇರಬಹುದು, ಎಲ್ಲ ಬೆಳೆಗಳಿಗೆ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂನಂತೆ ಬೀಜೋಪಚಾರ ಮಾಡೋದ್ರಿಂದ ಪ್ರಾರಂಭಿಕ ಹಂತದ ರೋಗಗಳನ್ನು ನಾವು ಗಣನೀಯವಾಗಿ ಕಡಿಮೆಗೊಳಿಸಬಹುದು. ಅದೇ ರೀತಿ ಕೆಲವೊಮ್ಮೆ ಬಾಧೆ, ಎಲೆ ಚುಕ್ಕೆ ರೋಗದ ಬಾಧೆ ಇರಬಹುದು ಪ್ರಾರಂಭಿಕ ಹಂತದಲ್ಲಿ, ಅಥವಾ ಇತರ ರೋಗಗಳಿಗೆ ಟೆಬುಕೊನೋಜಾಲ್ ಅಂತ ಒಂದು ಉತ್ತಮವಾದಂತಹ ಬೀಜೋಪಚಾರ ಮಾಡಲಿಕ್ಕೆ ಅಂತ ಒಂದು ಕೀಟನಾಶಕ ಉಂಟು. ಅವುಗಳನ್ನು ನಾವು ಶಿಲೀಂಧ್ರನಾಶಕರು. ಆ ರೀತಿ ನಾವು ಬೀಜೋಪಚಾರ ಮಾಡೋದ್ರಿಂದ ಒಂದು ಉತ್ತಮ ಮೊಳಕೆ ಒಡೆಯುವ ಶಕ್ತಿ, ಎರಡನೇದು ರೋಗಾಣುಗಳಿಂದ ನಿಯಂತ್ರಣ ಮಾಡುವಂತಹ ಶಕ್ತಿ, ಮೂರನೇದು ಕೀಟ ಬಾಧೆಯಿಂದ ಬೆಳೆಯನ್ನು ಪ್ರಾರಂಭಿಕ ಹಂತದಲ್ಲಿ ಸಂರಕ್ಷಣೆ ಒದಗಿಸುವುದು, ನಾಲ್ಕನೇದು ಈ ಮೂರೂ ನಾವು ಯಶಸ್ವಿ ಆದೀವಿ ಅಂದ್ರೆ ಸರ್, ನಾಲ್ಕನೇದು ಉತ್ತಮ ಪ್ರಾರಂಭಿಕ ಬೆಳವಣಿಗೆ. ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೇವೆ ವೆಲ್ ಬಿಗಿನಿಂಗ್ ಇಸ್ ಹಾಫ್ ವರ್ಕ್ ಡನ್. ಅದೇ ರೀತಿ ಅರ್ಲಿ ವಿಗರ್,
ಅರ್ಲಿ ವಿಗರ್ ಬಹಳ ಮುಖ್ಯ. ಅದೇ ರೀತಿ ಒಣ ಬೇಸಾಯದ ರೈತರಿಗೆ ಸಿಂಪಲ್ ತಾಂತ್ರಿಕತೆ ಸರ್, ಅವ್ರು ಜಸ್ಟ್ ಮನಸ್ಸು ಮಾಡಬೇಕು. ಒಣ ಬೇಸಾಯದಲ್ಲಿ ನಾವು ಹೆಂಗ್ ಒಣ ಬೇಸಾಯಕ್ಕೆ ಹೋಗ್ತಲ್ಲ ಬಯಲು ಸೀಮೆಗೆ, ಜಸ್ಟ್ ಉದಾಹರಣೆ ಹೆಸರಿನೊಳಗ 8 ತಾಸು ನೆನೆ ಇಡುದು, 2 ರಿಂದ 8 ತಾಸು ವಿವಿಧ ಅವಧಿ ಒಳಗ ನಾವು ನೆನೆ ಇಟ್ಟು ಅದನ್ನ ನೆರಳಿನಲ್ಲಿ ಒಣಗಿಸಿ ಬಿತ್ತುವುದರಿಂದ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಬಿತ್ತಿದ ನಂತರ ಮಳೆ ಏನಾದರೂ ವಿರಾಮ ತಗೊಂಡುಕೊಂಡಾಗ ಅದು ತಡೆಯುವ ಶಕ್ತಿಯನ್ನ, ಯಾಕಂದ್ರೆ ನೀರಿನ ಅಂಶ ಇರ್ತದೆ. ಇದೊಂದು ತಾಂತ್ರಿಕತೆ ಐತೆ. ಬೀಜ ಕಠಿಣಗೊಳಿಸಬೇಕಂತ ಸೀಡ್ ಹಾರ್ಡ್ನಿಂಗ್. ಅದೇ ರೀತಿ ನೀರಿನ ಜೊತೆ ನೀರಿನಲ್ಲಿ ನೆನೆ ಇಟ್ಟು ಒಣಗಿಸಿ ಬಿತ್ತುದು. ಅದೇ ರೀತಿ ಸುಣ್ಣದ ದ್ರಾವಣ ಪ್ರತಿ ಲೀಟರ್ ನೀರಿಗೆ 2% ಅಂತೇವೆ ನಾವು. 100 ಗ್ರಾಮಿಗೆ 2 ಗ್ರಾಂ ಸುಣ್ಣ ಕೇವಲ ನೀರಿನಲ್ಲಿ ನೆನೆ ಇಡದೆ ಸುಣ್ಣದ ದ್ರಾವಣದಲ್ಲಿ ನೆನೆ ಇಟ್ಟು ತದನಂತರ ನೆರಳಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದರಿಂದ ಕ್ಯಾಲ್ಸಿಯಂ ಅಂಶ ಬೀಜಕ್ಕೆ ಪ್ರಾರಂಭಿಕ ಹಂತದಲ್ಲಿ ಹೋಗುವುದರಿಂದ, ಕ್ಯಾಲ್ಸಿಯಂ ಅಂದ್ರೆ ನಮ್ಗೆ ಗೊತ್ತು ಗಟ್ಟಿ ಮೂಳೆ ಸದೃಢತೆಯನ್ನು ಒದಗಿಸ್ತದೆ ಸರ್ ಪ್ರಾರಂಭಿಕ ಬೆಳೆಗೆ. ಈ ರೀತಿ ಸರಳವಾದ ಮಿತ ಖರ್ಚಿನ ತಾಂತ್ರಿಕತೆಗೂ ಬಳಹುಂಟು. ನಮ್ಮ ರೈತರು ಸ್ವಲ್ಪ ಅವಕ್ಕೆ ಮನಸ್ಸು ಮಾಡಿದ್ರೆ ಉತ್ತಮ ಇಳುವರಿ ಬರ್ತದೆ. ಆಮೇಲೆ ರೈತರು ಆದಾಯ ದ್ವಿಗುಣ. ಖಂಡಿತವಾಗಿ ಸರ್, ಮಿತ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಗಳಿಸುವಲ್ಲಿ 2 ಮಾರ್ಗಗಳು. ಹೆಚ್ಚು ಖರ್ಚು ಮಾಡಿ ಹೆಚ್ಚು ಆದಾಯ ಗಳಿಸುವುದು ಒಂದು ಮಾರ್ಗ, ಕಡಿಮೆ ಖರ್ಚು ಮಾಡಿ ಅಷ್ಟೇ ಆದಾಯ. ದೊಡ್ಡ ಕೃಷಿಕರಿಗೆ ಈ ಸಣ್ಣ ಕೃಷಿಕರಿಗೆ ಅನುಪಾತ ಹೆಚ್ಚಾಗ್ತದೆ ಸರ್. ವಿಶೇಷವಾಗಿ ಸಣ್ಣ ರೈತರು, ಮಧ್ಯಮ ರೈತರು ಈ ಬೀಜೋಪಚಾರಕ್ಕೆ ವಿಶೇಷವಾದ ಗಮನ ಕೊಡಬೇಕು. ನೋಡ್ರಿ, ಒಂದು ಬೀಜವನ್ನು ಆಯ್ಕೆ ಮಾಡೋದಾಗ್ಲಿ, ಬೀಜೋಪಚಾರ ಮಾಡೋದಾಗ್ಲಿ ಯಾಕೆ ಅವಶ್ಯಕತೆ ಅಂದ್ರೆ, ಈಗ ನೋಡ್ರಿ ರೈತನನ್ನು ಕಾಪಾಡೋದು ಬೆಳೆದು ದೊಡ್ಡ ಆಗುವಂತ ಸಸಿಗಳು. ಅವು ಸಂಖ್ಯೆಗಳು ಜಾಸ್ತಿ ಇದ್ದಾಗ್ಲೇನೆ ಒಳ್ಳೆ ವರಮಾನ ಬರ್ತದೆ. ಅಂದ್ರೆ ಒಂದು ಯುದ್ಧದಲ್ಲಿ ಈ ಒಂದು ಕೃಷಿ ಅನ್ನೋದೊಂದು ಯುದ್ಧ ಅಂತ ತಿಳ್ಕೊಂಡ್ರೆ ಆ ಸಸಿಗಳು ಸೈನಿಕರು ಸದೃಢವಾಗಿ ಬೆಳೆದು ದೊಡ್ಡದಾಗಿ ಬೇಕಾದಂತಹ ಒಂದು ಬಂದ್ರು ಕೂಡ ರಕ್ಷಣೆಯನ್ನ ನೀಡಿ ರೈತನಿಗೆ ಆದಾಯವನ್ನು ತಂದುಕೊಡುವಂತದ್ದು. ಇದು ಒಂದು ಯುದ್ಧದೋಪಾದಿಯಲ್ಲಿ ನಮ್ಮ ರೈತ ಬಾಂಧವ ಮಾಡಲೇಬೇಕು, ಕಾರ್ಯನಿರ್ವಹಿಸಬೇಕು. ಇವತ್ತು ಎಷ್ಟೋ ಜನ ರೈತ ಬಾಂಧವರು ಆಲಸಿಗಳಾಗಿದ್ದಾರೆ. ತಂತ್ರಜ್ಞರ ಒಂದು ಸಹಕಾರ ತೆಗೆದುಕೊಳ್ಳಿ. ತಾಂತ್ರಿಕವಾಗಿ ನಾವು ಬೆಳೆದಾಗ್ಲೇನೆ, ಕೃಷಿ ತಂತ್ರಜ್ಞಾನ ತಿಳ್ಕೊಂಡಾಗ್ಲೇನೆ ಇವತ್ತು ನೋಡ್ರಿ DAP ಆಗ್ಲಿ ಯೂರಿಯಾ ಆಗ್ಲಿ ಅಂದಾಜ್ ಹಾಕ್ಬಿಡ್ತಾರೆ. ಅದರಿಂದ ಏನ್ ತೊಂದರೆ, ಬಹಳ ತೊಂದರೆ ಆಗ್ತಾ ಇದೆ ಸರ್. DAP ಎಂದು ಸಿಗ್ತಾನೆ ಇಲ್ಲ ಸರ್. ಆದ್ರೂ ಇದನ್ನೆಲ್ಲ ರೈತ ಬಾಂಧವರು ತಿಳ್ಕೊಳ್ಬೇಕು. ಇದನ್ನ ಒಂದು ಉದ್ಯಮವಾಗಿ ನಂದಿದು ಅಂತಿಕೊಂಡು ಮಾಡಿದ್ರೆ ಮಾತ್ರ ಆಗ್ತದೆ. ಅದಕ್ಕೆ ಈಗ ಬೀಜೋಪಚಾರ ಮಾಡೋ ನಿಟ್ಟಿನೊಳಗ ಭೂಮಿಯ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದು ಬಹಳ ಅವಶ್ಯಕ. ಈಗ ನೋಡ್ರಿ, ನೀವು ಅಥಣಿ ಆ ಕಡೆ ಎಲ್ಲ ಹೋಗ್ರಿ, ಎಲ್ಲ ಸೌಳು ಜವಳ ಆಗ್ಬಿಟ್ಟದ, ಸಾಕಷ್ಟು ನೀರಾಗ್ಯದ, ಜವಳ ಆಗ್ಯದ. ಆಮೇಲೆ ಕಬ್ಬು ಬೆಳೆದು ಅದೇ ಸಾಕಷ್ಟು ಯೂರಿಯಾ ಹಾಕಿ, ಇವೆಲ್ಲ ರಸಗೊಬ್ಬರಗಳನ್ನು ಹಾಕಿ, ರಾಸಾಯನಿಕಗಳನ್ನು ಹಾಕಿ ಸೌಳು ಆಗಿದೆ. ಹೀಗಾಗಿ ಏನು ಬೆಳೆಯಾರದ ಪರಿಸ್ಥಿತಿ ಆಗಿದೆ. ಅದಕ್ಕೆ ಹಂಗಾಗಬಾರ್ದಲ್ಲ. ಭೂಮಿಯೇ ನಮ್ಮ ಸಂಪತ್ತು, ಮಣ್ಣನ್ನ ಸಂಪತ್ತನ್ನು ಕಾಪಾಡಿಕೊಂಡು ನಾವು ಉತ್ತಮ ಬೆಳೆ ಬೆಳಿಬೇಕು ಅಂದ್ರೆ ಮಣ್ಣಿನ ಒಂದು ಗುಣಮಟ್ಟ ಏನಿದೆಯಲ್ಲ ಅದ್ರ ಮೇಲೆ ಬೀಜದ ಒಂದು ಹುಟ್ಟೋದು. ಅದಕ್ಕೆ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋ ನಿಟ್ಟಿನೊಳಗ ಏನು ಈ ಬೀಜೋಪಚಾರದ ಮಹತ್ವ ವಿಶೇಷವಾಗಿ ನೋಡಿ ಸರ್. ನಾನು ಇಲ್ಲಿ ಹೇಳ್ಬೇಕಪ್ಪ ಅಂದ್ರೆ, ನಾನು ನನ್ನ ಹೊಲದ ಫಲವತ್ತತೆ ಈ ಒಂದು ತತ್ವದಡಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸಬೇಕು. ಉತ್ತಮ ಬೀಜ, ಉತ್ತಮ ಮೊಳಕೆ, ಇದು ಖಂಡಿತವಾಗಿ ವೈಜ್ಞಾನಿಕವಾಗಿನೂ ಇದು ಒಂದು ಪ್ರೂವ್ ಆದಂತಹ ಒಂದು ಸಂಗತಿ. ಉತ್ತಮ ಮಣ್ಣು, ಉತ್ತಮ ಫಲವತ್ತತೆ, ಉತ್ತಮ ಬೀಜ, ಉತ್ತಮ ಬೆಳೆ, ಒಂದಕ್ಕೊಂದು ಲಿಂಕ್ ಅದ. ಇಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಿಸೋದ್ರೊಳಗೆ ವಿಶೇಷವಾಗಿ ನೀವು ಹೇಳಿದ್ರಿ, ನಮ್ಮ ಬೆಳಗಾವಿ ಜಿಲ್ಲೆ ಅಥಣಿ ಭಾಗವಂತ ಇದ್ಕೊಂಡು ಸವಳು ಜವಳು ಯಾಕೆ ಆಗ್ತಾ ಇದೆ ಅಲ್ಲಿ ನಾವು ವಿಶ್ಲೇಷಣೆ ಮಾಡಿದಾಗ, ಅತಿಯಾದ ನೀರು ಎಷ್ಟು ಬೇಕಷ್ಟು ಬಳಕೆ ಮಾಡೋದು ಸರ್. ಈಗ ನಾವೇ ದಿನಕ್ಕೆ 2 ಲೀಟರ್ ನೀರು ಕುಡಿಯೋರು 4 ಲೀಟರ್ ಕುಡಿಯೋರು ನಮ್ಮ ದೇಹ ಸ್ವೀಕರಿಸುವುದಿಲ್ಲ. ನೀರಾವರಿ ಇಲಾಖೆ ಹೇಳ್ತಾರೆ ತೂಬಿನವರೆಗೂ ನೀರು ಹೋಗ್ಬೇಕು ಅಂತಾರೆ. ಆದ್ರೆ ಇವರು ಮಧ್ಯದ ರೈತರು ಇನ್ನೊಬ್ಬರಿಗೆ ಬಿಡುದಿಲ್ಲ ಸರ್. ಅದೇ ಈ ತೇವಾಂಶ ಬಂತಲ್ಲ, ಈ ಬಹುತೇಕ ಪ್ರದೇಶಗಳು ಧಾರವಾಡ ಜಿಲ್ಲೆಯಲ್ಲಿ, ನಾನು ಲಾಸ್ಟ್ ವೀಕ್ ಪ್ರಯಾಣ ಮಾಡಿದೆ. ಎಲ್ಲಿಪ್ಪ ಅಂದ್ರೆ ಧಾರವಾಡದಿಂದ ನಮ್ಮ ರೋನ್ ತಾಲೂಕಿನ ಬೆಳವಣಿಗೆ ಮಠನೂ ಪ್ರಯಾಣ ಮಾಡಿದೆ. ಆಲ್ಮೋಸ್ಟ್ ಒಂದು 80 ಕಿಲೋಮೀಟರ್. ಈ ಡಿಸ್ಟಿಕ್ ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ 2 ತಾಲೂಕಿನ ಬಹುತೇಕ ಪ್ರದೇಶದಲ್ಲಿ ನೋಡಿದ್ರೆ ಅತಿ ಹೆಚ್ಚಿನ ತೇವಾಂಶದ ಮೊಳಕೆ ವಿಫಲ ಆಗಿದ್ದ ನಾವು ಕಾಣ್ತಾ ಇದ್ದೇವೆ ನೋಡಿ. ಅದನ್ನೇ ನೀವು ರೋಣ ತಾಲೂಕು ಬೆಳವಣಿಗೆವರೆಗೆ ನೀರು ಬಿಟ್ಟರೆ ಚಲೋ ಅಲ್ಲನ್ರಿ. ಸರಿಯಾದ ಸಮರ್ಪಕವಾಗಿ ನೀರಿನ ಹಂಚಿಕೆ ಒಂದು ಅಂಶ ಆದರೆ, ಜೊತೆಗೆ ಹೊಲದಲ್ಲಿ ತೇವಾಂಶ ಅತಿಯಾಗಿ ಆಗದಂತೆ ನಮ್ಮ ರೈತರು ಮಣ್ಣಿನ ಫಲವತ್ತತೆ ನೀರಿನಲ್ಲಿ, ಮಣ್ಣಿನ ನಿರ್ವಹಣೆಯಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ, ಸ್ವಲ್ಪ ಇದು ತಪ್ಪಾಗ್ಲಿಕ್ಕಿಲ್ಲ, ನಮ್ಗೆ ವೈಜ್ಞಾನಿಕವಾಗಿ ನಮ್ಮ ಸರ್ವಜ್ಞ ರೈತರು ಹುಂಬುತ್ತಿಗೆ ಮಾಡ್ತಾರೆ. ಮತ್ತೆ ಸಿಗುತ್ತೋ ಇಲ್ಲ ಅಂತಿಕೊಂಡು ಇವತ್ತಿನ ದಿನದಲ್ಲಿ ಸಾಕಷ್ಟು ತಾಂತ್ರಿಕತೆ ಅಭಿವೃದ್ಧಿ ಹೊಂದಿದೆ. ಆದರೂ ಸಹ ದೂರದೃಷ್ಟಿಕೋನ ಹೆಂಗಿತ್ತಂತ ನಮ್ಮ ಹಿಂದಿನ ತಲೆಮಾರಿನ ಕವಿಗಳಿಗೂ ಸಹ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ ಅನ್ಸರ್, ತೇವಾಂಶವನ್ನು ಹೆಂಗ್ ಮಣ್ಣಿನಲ್ಲಿ ಕಾಪಾಡಬೇಕಂತ. ಅದನ್ನೇ ಇವತ್ತು ನಮ್ಮ ಕರ್ನಾಟಕ ಗಣ ಸರ್ಕಾರ ಕೃಷಿ ಭಾಗ್ಯ ಯೋಜನೆ ರೂಪದಲ್ಲಿ ಮಾಡಕತ್ತೈತಿ. ಸ್ವಲ್ಪ ಮೆಲಕ್ ಹಾಕಿ ನಮ್ಮ ರೈತ ಬಾಂಧವರನ್ನ ಹೇಳಕ್ ಬಯಸ್ತೀನಿ. ಹೊಲದ ಮೇಲುಗಡೆ ಮಾವು ಬೇವುಗಳಿದ್ದು, ಇಳುಕಲಿಗೆ ಅಡ್ಡವಾಗಿ ಬದು ಇದ್ದು, ಆ ಹೊಲದ ಕೆಳಗಡೆ ಒಂದು ಕೆರೆ ಇದ್ದಲ್ಲಿ ಆ ಹೊಲದ ಅಂದ ನೋಡೆಂದ ಸರ್ವಜ್ಞ. ಸರ್, 3 ತಾಂತ್ರಿಕತೆಗಳಾಗಲಿ. ಮೇಲುಗಡೆ ಮಾವು ಬೇವು ಅರಣ್ಯ, ಇಳುಕಲಿಗೆ ಅಡ್ಡವಾಗಿ ಬದು ಮಣ್ಣು ನೀರಿನ ಸಂರಕ್ಷಣೆ, ಕೆಳಗಡೆ ಒಂದು ಕೆರೆ, ಹೆಚ್ಚು ಮಳೆಯಾದ ಕೆರೆ ತುಂಬತತಿ, ಕಡಿಮೆ ಮಳೆಯಾದಾಗ ಮೇಲ್ ಹಸಿ ಇರ್ತತಿ, ಅರೆ ಬರದಾಗೂ 6ನೇ ಬೆಳೆ ಅಂತ ನಮ್ಮ ಡಾಕ್ಟರ್ ಮಲ್ಲಣ್ಣ ನಾಗರಳ್ ಅವರು ಅವ್ರು ಹೇಳಿಬಿಟ್ಟಿದ್ದಾರೆ. ಇದನ್ನು ನಮ್ಮ ರೈತರು ಅನುಸರಿಸಬೇಕು. ಅದೇ ಜೊತೆಗೆ
ಸ್ವಲ್ಪ ಧಾರವಾಡ ಆಕಾಶವಾಣಿ ಕೇಂದ್ರ ಸ್ವಲ್ಪ ಮನವಿ ಕೊಡೋಣ ರೈತರಿಗೆ. ಏನಪ್ಪಾ ಅಂತಂತಾರೆ, ಹೊಲದ ಮೇಲ್ಗಡೆ ಮಾವು ಬೇಗಳು ಇರಲಿ, ಇಳಕಲೆಗೆ ಅಡ್ಡವಾಗಿ ಬದುನೂ ಇರಲಿ, ಕೆಳಗಡೆ ಒಂದು ಕೆರೆನೂ ಇರಲಿ, ಅದ್ರ ಜೊತೆಗೆ ಹೊಲದಾಗ ಅಡ್ಡಾಡಕ ಒಂದ್ 4 ದನಕರುಗಳು ಇದ್ರ ಹೊಲದ ಅಂದ ಇನ್ನೂ ಹೆಚ್ಚಾಗ್ತಿತ್ತು. ತಾವು ಪ್ರಾರಂಭಿಕದಲ್ಲಿ ಹೇಳಾಕತ್ತಿದ್ರು ಸರ್, ದನಕರುಗಳ ಸಂಖ್ಯೆ ಕಡಿಮೆ ಆಗಿತ್ತಂತ. ಈ ರೀತಿ ವಿಭಿನ್ನವಾಗಿ ವಿಶೇಷವಾಗಿ ತಾಂತ್ರಿಕತೆ ದನಕರುಗಳು ಇದ್ರೆ ಮಣ್ಣು ಆರೋಗ್ಯದಾಯಕವಾಗಿ ನರಳಿಸ್ತದೆ. ಮಣ್ಣು ಆರೋಗ್ಯದಾಯಕವಿದ್ರೆ ಸರ್ ಅಲ್ಲಿಗೆ ಸಾವಯವತೆ ಸಿಕ್ತು, ಅಲ್ಲಿಗೆ ಬಂದ್ಬಿಡು ಸರ್. ಮಣ್ಣು ಆರೋಗ್ಯದಾಯಕ ಇತ್ತಂದ್ರೆ ಆರೋಗ್ಯತ ಬೆಳೆ, ಆರೋಗ್ಯತ ಬೆಳೆದಿಂದ ಆರೋಗ್ಯತವಾದ ಕಾಳು, ಆರೋಗ್ಯತವಾದ ಕಾಳು ಇತ್ತಂದ್ರೆ ಖಂಡಿತವಾಗಿ ಅದು ಆರೋಗ್ಯತವಾದ ಬೀಜ. ಬಸವರಾಜ ಏನಿಗೆ ಅವರೇ, ಈಗ ನೋಡ್ರಿ ಒಂದು ವ್ಯತ್ಯಾಸವನ್ನ ನೀವು ಗುರುತಿಸ್ಬಿಡಿ. ಯಾಕಂದ್ರೆ ಬೀಜೋಪಚಾರ ಮಾಡಿದಂತಹ ಒಂದು ಹೊಲ ಹೆಂಗಿರ್ತದೆ, ಬೀಜೋಪಚಾರ ಮಾಡದೇ ಇದ್ದಂತಹ ಹೊಲ ಹೆಂಗಿರ್ತದೆ. ಮುಖ್ಯವಾದ ಏನಪ್ಪಾ ಅಂತಂದ್ರೆ ಸರ್ ಸಸಿ ಸಂಖ್ಯೆ. ಬೀಜೋಪಚಾರ ಮಾಡೋ ಹೊಲದಲ್ಲಿ ಸಸಿ ಸಂಖ್ಯೆ ಪ್ರಮಾಣ ಹೆಚ್ಚಿರುತ್ತೆ. ಬೀಜೋಪಚಾರ ಮಾಡದೇ ಇಲ್ಲದ ಹೊಲದಲ್ಲಿ ಸಸಿಗಳ ಸಂಖ್ಯೆ ಖಂಡಿತವಾಗಿ ಅಂಗ್ಲಾಗ್ಬಿಡ್ತಾವೆ ಸರ್. ಅದಕ್ಕೆ ನಾವು ಸಿಕ್ ಪ್ಲಾಟ್ ಅಂತ ವೈಜ್ಞಾನಿಕವಾಗಿ ಸಿಕ್ ಪ್ಲಾಟ್ ನಲ್ಲಿ ಹೆಚ್ಚಿನ ಬೀಜವನ್ನು ಬಳಕೆ ಮಾಡಬೇಕಾಗ್ತದೆ. ಹೆಲ್ದಿ ಸಾಯಿಲ್ ನಲ್ಲಿ ಕಡಿಮೆ ಬೀಜ ಬಳಕೆ ಮಾಡಬೇಕಾಗತ್ತೆ. ಅದಕ್ಕೆ ಹಿಂದೂ ನಮ್ಮ ತಲೆಮಾಲ ಸಂಸ್ಕೃತವಾಗಿಯೂ ಇತ್ತು. ಇದು ರೈತರು ಶಾನೆ ಇದ್ರು, ಈ ಹೊಲದಲ್ಲಿ ಬೀಜ ತಿನ್ನಂಗಿಲ್ಲ, ಕಡಿಮೆ ಬೀಜ ಬಿತ್ರಿ, ಆ ಹೊಲ ಬೀಜ ತಿಂತಂತ ತಮ್ಮಲ್ಲೇ ಆಡು ಭಾಷೆಯಲ್ಲಿ ಮಾತಾಡ್ತಿದ್ರು. ಬೀಜ ತಿಂತಂದ್ರೆ ಆ ಹೊಲ ಸಿಕ್ ಪ್ಲಾಟ್ ಐತ ನಂಗೆ, ಅಲ್ಲಿ ಬೀಜೋಪಚಾರ ಖಂಡಿತವಾಗಿ ಮಾಡ್ಲೇಬೇಕು ಅವರು. ಯಾವ ಹೊಲ ಬೀಜ ತಿನ್ನಂಗಿಲ್ಲ ಅಂತಂದ್ರೆ ಅಲ್ಲಿ ಯಾವುದೇ ರೋಗಾಣುಗಳು ಬರುವುದಿಲ್ಲ, ಅವರು ಅನುಭವಿಸಿರ್ತಾರೆ ಸರ್. ದೊಡ್ಡ ಮಗ ಪೈಲವನ್ ಅದಾನ, ಸಣ್ಣ ಮಗ ಸ್ವಲ್ಪ ವೀಕ್ ಅದ, ಆ ಹೊಲ ಫಲವತ್ತತೆ ಐತಿ, ಈ ಹೊಲ ಫಲವತ್ತತೆ, ಅವರು ಇದ್ದಾರೆ. ಸ್ವಲ್ಪ ಅದನ್ನ ಲಕ್ಷಣ ಕೊಡ್ಬೇಕು ಸ್ಥಾನಿಕವಾಗಿ ನಮ್ಮ ರೈತರು ಲಕ್ಷಣ ಕೊಡಬೇಕು. ಡಾಕ್ಟರ್ ಬಸವರಾಜ್ ಏನಿಗೆ ಅವರೇ, ಮುಖ್ಯವಾಗಿ ಅಂತಂದ್ರೆ ಈಗ ನಾವು ಹೊಲ ಬೆಳಿತೀವಲ್ಲ, ಆ ಸಂದರ್ಭದೊಳಗ ಈಗ ಕೆಲವೊಮ್ಮೆ ರೋಗಗಳು ಬರ್ತಾವ. ನಾವು ಅಂತೀವಲ್ಲ, ಹೆಸರು ಹಾಕಿದ್ರೆ ಅಲ್ಲೊಂದಿಲ್ಲೊಂದು ಜೋಳದ ದಂಟ್ ಹಾಕ್ಬೇಕು ಅಂತ. ಜೋಳ ಹಾಕಿದ್ರೆ ಏನಾಗ್ತದೆ, ಹಕ್ಕಿಗಳು ಬರ್ತಾವ, ಜೋಳವನ್ನ ಹಿಡಿತಾವ, ಆಮೇಲೆ ಇವು ಹೆಸರು ಪಾರಾಗ್ತವೆ. ಹೀಗೆ ಪರ್ಯಾಯವಾಗಿ ಕೆಲವೊಂದಿಷ್ಟು ಅಂತರ್ ಬೆಳೆಯನ್ನು ಕೂಡ ಮಾಡಬೇಕು ಸರ್. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ನಾವು ಅಂತರ್ ಬೆಳೆಗೆ ಪ್ರಾರಂಭಿಕದಿಂದನೂ ನಾವು ರೈತರು ಒತ್ತಾಯಿಸಿದ್ದೇವೆ. ಮೊದಲು ಏನಾಗ್ತಿತ್ತು, ಎತ್ತಿನ ಗೆಳೆದಿಂದ ಬಿತ್ತನೆ ಮಾಡ್ತಿದ್ರು. ಅವಾಗ ಅಕಡಿ ಸಾಲ್ ಪದ್ಧತಿನೂ ಇತ್ತು, ಅಂತರ ಬೆಳೆ ಪದ್ಧತಿನೂ ಇತ್ತು. ಬಟ್ ಇವತ್ತಿನ ದಿನಗಳಲ್ಲಿ ತಾಂತ್ರಿಕತೆ ಅಭಿವೃದ್ಧಿ ಹೊಂದಿದೆ, ಸಂಗೀತ ಕುರಿ ಬಂದಿದೆ. ಬೀಜವನ್ನ ಒಂದು ಬಾಕ್ಸ್ ನಲ್ಲಿ ಹಾಕ್ತಾರೆ, ಇನ್ನೊಂದು ಬಾಕ್ಸ್ ನಲ್ಲಿ ಗೊಬ್ಬರವನ್ನು ಹಾಕ್ತಾರೆ, ಬಿತ್ತನೆ ಮಾಡಿಬಿಡ್ತಾರೆ. ಇಲ್ಲಿ ಅವಕಾಶ ಅಂತರ ಬೆಳೆಗೆ ಅವಕಾಶ ಇಲ್ಲದಂಗಾಗಿತ್ತು. ಇಲ್ಲಿ ತಾವು ಹೇಳಿದಂತೆ ಸ್ಪ್ರಿಂಕಲ್, ಈಗ 1 ಎಕರೆ ನಾವು ಹೆಸರಿನ ಬೀಜಕ್ಕೆ ಅವಾಗ ಒಂದೊಂದು ಮುಟ್ಟಿಗೆ ಹಿಂಗ್ ಹೋಗಿ ಬಂದ ಕೂಡಲೇ ಒಂದು 3 ಹೂ ಬಂದ ಕೂಡಲೇ ಒಂದು ಮುಟ್ಟಿಗೆ ಜೋಳ ಮಿಕ್ಸ್ ಮಾಡಬೇಕು. ಆ ರೀತಿ ಸ್ವಲ್ಪ ಆಸಕ್ತಿಯಿಂದ ಅವಶ್ಯಕತೆ ಆಧಾರದ ಮೇಲೆ ಮಾಡಿದ್ರೆ ನೀವು ಹೇಳದಂಗೆ ಅಲ್ಲೊಂದು ಇಲ್ಲೊಂದು ಜೋಳದ ಸಸಿಗಳು ಬರ್ತಾವೆ. ಗುಬ್ಬಿ, ಕಾಗಿ, ನಮ್ಮ ಪಕ್ಷಿಗಳನ್ನು ಅವಕ್ಕೂ ಆಹಾರ ಆಗ್ತತಿ, ಪ್ರಾಥಮಿಕ ಆಹಾರ. ಜೊತೆಗೆ ಅವುಗಳ ಕಣ್ಣು ಪವರ್ ಸರ್, ವಿಶೇಷವಾಗಿ ಇನ್ಸೆಕ್ಟ್ ಮತ್ತು ಬರ್ಡ್ಸ್ ಐ ಪವರ್ ನಮ್ಮ ಮಾನವರಿಗಿಂತ ಹೆಚ್ಚಿರ್ತೈತಿ. ನಮ್ಮ ದೃಷ್ಟಿಯಲ್ಲಿ ಆ ಕೀಟ ಕಂಡಿರೋದಿಲ್ಲ, ಬಟ್ ಅದೇನು ಹಕ್ಕಿಯಾದ ದಂಟಿನ ಮೇಲೆ ಕುಂತಿರ್ತಾರ, ಜೋಳದ ದಂಟಿನ ಮೇಲೆ, ಅದಕ್ಕೆ ಹುಳಾನ ಕಾಣ್ತಿರ್ತೈತಿ. ಯಾಕಂದ್ರೆ ಇದು ನೈಸರ್ಗಿಕ ನಿಯಮ, ಆಹಾರ ಸರಪಳಿ ನಿಯಮ. ಹೀಗಾಗಿ ಕೀಟಬಾಧೆನೂ ಗಣನೀಯವಾಗಿ ಕಡಿಮೆ ಆಗ್ತದೆ. ಈಗ ಸಾವಯವ ಕೃಷಿ ಬಗ್ಗೆ ನೀವು ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ನಮಗೆ ಸಾವಯವ ಅಂಶ ಬೇಕು ಅಂದ್ರೆ ಈ ತಿಪ್ಪೆ ಗೊಬ್ಬರ ಬೇಕಾಗ್ತದೆ. ಖಂಡಿತವಾಗಿ ಬೇಕು ಸರ್. ಅಂದ್ರೆ ಈಗ ಬೀಜೋಪಚಾರ ಮಾಡೋ ಸಂದರ್ಭದೊಳಗೆ ಈ ಸಾವಯವ ಒಂದು ಉಪಚಾರ ಮಾಡಬೇಕು ಹೆಂಗೆ, ಅಂದ್ರೆ ಬೀಜಾಮೃತ ಅವಕಾಶ ಇದಾವ. ಜೈವಿಕ ಬೀಜೋಪಚಾರ ಪರಿಕಳನ ಅದಾವ. ಒಂದು ಬೀಜಾಮೃತ, ಬೀಜ ಪ್ಲಸ್ ಅಮೃತ, ಅಮೃತ ಸಮಾನ ಅಂತ ಇರ್ತೀವಿ. ಅಲ್ಲಿ ವಿಶೇಷವಾಗಿ ನಾವು ಗೋದಿಂದ ಆಕಳದಿಂದ ಬಂದಂತ ಉಪವಸ್ತುಗಳನ್ನು ತೆಗೆದುಕೊಂಡು ಬೀಜಾಮೃತವನ್ನು, ಗೋಮಾತೆಗೆ ವಿಶೇಷ ಗೋಮಾತೆ. ಅಲ್ಲಿ ಮಾತ್ರ ನಾವು ಏನಪ್ಪಾ ಅಂತಂದ್ರೆ ಸಾವಯವ ಕೃಷಿ ಬೇಕಂತ ಒಂದು ಪಶು ಬೇಕಾ ಸರ್. ಸಾವಯವ ಕೃಷಿನ ಪಶು ಇಲ್ಲದೆ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ರೈತ ಗೋಮಾತೆ ಇದ್ರೆ ಇನ್ನೂ ಬೆಸ್ಟ್, ವಿಶೇಷವಾಗಿ ಅದಿದ್ರೆ ಇನ್ನೂ ಬೆಸ್ಟ್. ಒಂದು ಅದು ಸರ್ ಜೀವಾಮೃತ, ಬೀಜಾಮೃತ, ಇವೆಲ್ಲ ಸಾವಯವ ರಾಸಾಯನಿಕ ಪದ್ಧತಿಗೆ ಮಿಗಿಲಾಗಿ ಪರಿಣಾಮವನ್ನು ಕೊಡ್ತಾವೆ. ಯಾವಾಗ ಕೊಡ್ತಾವಪ್ಪ ಅಂತಂದ್ರೆ ಭೂ ಫಲವತ್ತತೆ ಕಾಪಾಡಿಕೊಂಡಾಗ ಮಾತ್ರ. ಭೂಮಿಯಲ್ಲಿ ಫಲವತ್ತತೆ ಇಲ್ಲದೆ ನಾವು ಜೈವಿಕ ಪರಿಕರಗಳಿಗೆ ಹೋದ್ರೆ ಆಗಲ್ಲ. ಭೂಮಿಯಲ್ಲಿ ಫಲವತ್ತತೆ ರಾಸಾಯನಿಕಗಳು ಬೇಕೇ ಬೇಕು. ಆದ ಕಾರಣ ಜೈವಿಕ ಬೀಜೋಪಚಾರಕನ ಕೆಲವೊಂದು ಅದಾವ. ಉದಾಹರಣೆಗೆ ಟ್ರೈಕೋಡರ್ಮಾ ವಿರಿಡೆ ಅಂತ ಒಂದು ಪರತಂತ್ರ ಜೀವಿ ಸರ್. ಇದು ಕಣ್ಣಿಗೆ ಕಾಣಂತ ಸೂಕ್ಷ್ಮಾಣು ಜೀವಿ. ಇದನ್ನ ಬೀಜೋಪಚಾರ ಹೇಳ್ತಾವ ನಾವು. ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಮ್ನಂತೆ ಮಾಡ್ರಿ ಅಂತ. ಅದು ಏನಪ್ಪಾ ಅಂತಂದ್ರೆ ಆ ಜೀವಿ ಏನಂದ್ರೆ ಬೀಜದ ಮೇಲೆ ಉಪಚಾರ ಮಾಡಿದಾಗ ಅದು ವೈರಿ ಕಣ ಬಂತಂದ್ರೆ ರೋಗಾಣು ಕಣ, ಅದಕ್ಕೆ ಸೆನ್ಸ್ ಆಗ್ತತಿ. ಆಲ್ರೆಡಿ ಟ್ರೈಕೋಡರ್ಮಾ ಅನ್ನೋ ಒಂದು ಜೀವಿ ಆ ಬೀಜದ ಮೇಲೆ ಇದೆ, ನನಗಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಅದು ಶತ್ರು ವೈರಾಣು ಅಥವಾ ಶತ್ರು ಫಂಗಸ್ ಶಿಲೀಂಧ್ರ ಅಲ್ಲಿಂದ ಹೊರಗೋಗ್ಬಿಡ್ತದೆ. ಹೀಗಾಗಿ ಇದು ಒಂಥರ ಏನಪ್ಪಾ ಅಂತಂದ್ರೆ ಜೈವಿಕ ಒಳಗೆ. ಬಟ್ ಈ ಟ್ರೈಕೋಡರ್ಮಾ ವಿರಿಡೆ ಇರಬಹುದು, ರೈಜೋಬಿಯಂ ಇರಬಹುದು. ನಾವು ವಾತಾವರಣ ಸಾಕಷ್ಟು ಸಾರ್ವಜನಿಕ ಐತೆ ಅಂತ ಫಿಕ್ಸ್ ಮಾಡಕ್ಕೆ ರೈಜೋಬಿಯಂ ಬೀಜೋಪಚಾರ ಹೇಳ್ತೀವಿ. ಅದೇ ರೀತಿ ಭೂಮಿಯೊಳಗೆ ಈಗ 3 ರಿಂದ 4 ದಶಕಗಳ ಡಿಎಪಿನ ಬಳಕೆ ಮಾಡ್ಕೊತ ಬಂದ್ಬಿಟ್ರೆ ನಮ್ಮ ರೈತರು. ಫಾಸ್ಫರಸ್ ಭೂಮಿ ಒಳಗೆ ಸಂಗ್ರಹ ಆಗೈತೆ ಸರ್. ಅದು ಬೆಳೆಗೂ ಲಭ್ಯ ಇಲ್ಲ, ಬಟ್ ಭೂಮಿ ಒಳಗೆ
ಒಳಗಿರ್ತತಿ. ಅದನ್ನ ಬೆಳೆಗೆ ಒದಗಿಸುವಂತ ಬೀಜೋಪಚಾರ ಕ್ರಮಗಳು ಅದಾವ. ರಂಜಕ ಕರಗಿಸುವ ಜೈವಿಕ ಗೊಬ್ಬರ, ಈ ತರ ಸಮಗ್ರವಾಗಿ ನಾವು ಜೈವಿಕ ಪರಿಕರಗಳನ್ನು ಬಳಕೆ ಮಾಡ್ಕೋಬಾದರೆ ಭೂಮಿಯಲ್ಲಿ ಸಾವಯವ ಅಂಶ ಬೇಕೆ. ಅದಕ್ಕೆ ನಾನು ಪದೇ ಪದೇ ಎಲ್ಲಿ ಹೋದಲ್ಲಿ ಯಾವುದೋ ಒಂದು ಇಂತ ಅವಕಾಶಕ್ಕೆ ನಾನು ರೈತರ ಮನವಿ ಮಾಡ್ಕೋತಿರ್ತೀನಿ. ನೀವೇನೇ ಮಾಡ್ರಿ, ಒಂದ್ ದನ ಇಟ್ಕೋರಿ, ಒಂದರ ನಿಮ್ಮ ಆರೋಗ್ಯನೂ ಚಲೋ ಇರ್ತದೆ, ಆರೋಗ್ಯ ಚಲೋ, ಮಕ್ಕಳಿಗೆ ಹಾಲು ಸಿಗ್ತದೆ. ಅದಕ್ಕೆ ಸರ್ ನಾವೆಲ್ಲ ಕೃಷಿ ಚಟುವಟಿಕೆ ಮಾಡುವುದು ಅದಕ್ಕೆ ಉತ್ತಮ ಆರೋಗ್ಯ, ಉತ್ತಮ ಆಹಾರ, ಇವೆರಡೂ ಇದ್ರೆ ಉತ್ತಮ ಆದಾಯ ಖಂಡಿತ ಅದಕ್ಕೆ ಹೇಳಿದಾರೆ ಕೃಷಿಯಿಂದ ಕಾಯಕ ಮಾಡಿದಾಗ ಕಿಸೆಯಲ್ಲಿ ಕಾಂಚನ. ಎಷ್ಟು ಒಂದಕ್ಕೊಂದು ಅದಾವ ಇವು. ಇವನ್ನ ವ್ಯಾಪಾರಿ ಗುಣಧರ್ಮ ದೃಷ್ಟಿಯಿಂದ ನಾವು ನೋಡ್ಬೇಕು. ನೀವು ಪ್ರಾರಂಭದಲ್ಲಿ ಹೇಳಾಗ್ತಿದ್ರೆ ಕೃಷಿಯನ್ನು ಉದ್ಯಮವನ್ನಾಗಿ ನೋಡ್ಬೇಕಂತ. ಈಗ ನೋಡ್ರಿ, ನೇಗಿಲು ಯೋಗಿ ಆಗ್ಬೇಕು, ಉದ್ಯಮವಾಗಿ ಪರಿಗಣಿಸಬೇಕಪ್ಪ ಅಂತಂದ್ರೆ ಉತ್ತಮ ಆರೋಗ್ಯ ಇರಬೇಕು, ಒಂದು ಉತ್ತಮ ಆಹಾರ ಸೇವಿಸಬೇಕಂತಂದ್ರೆ ಉತ್ತಮವಾದ ಬೆಳೆ ಇರಬೇಕು, ಅದೇ ರೀತಿ ಉತ್ತಮ ಆದಾಯನೂ ಇರಬೇಕು ಅವನಿಗೆ. ಇವೆಲ್ಲ ಎಲ್ಲಿಂದ ಬರ್ತಾವ ಅಂದ್ರೆ ಕೃಷಿಯಿಂದ. ಕಾಯಕ ಬರ್ತತಿ, ಕಾಯಕದಿಂದ ನಮ್ಮ ಆಧುನಿಕ ಭಾಷೆಯಲ್ಲೇ ಸ್ವಲ್ಪ ಸೇರಿಸ್ತಾ ಇದ್ದೇನೆ ನಾನು. ಅದು ಒರಿಜಿನಲ್ ಏನಿದೆ ಅಂದ್ರೆ ಸರ್, ಕೃಷಿಯಿಂದ ಕಾಯಕದಿಂದ ಕಾಂಚಾನ ಅಂತಿದೆ. ನೋಡ್ರಿ, ಬಂಗಾರದ ಮನಸ್ಸದಾಗ ಅದಲ್ಲ, ಕೈ ಕೆಸರಾದ್ರೆ ಬಾಯಿ ಅದೆಂತ ಮಾತು ಸರ್. ಅದರಿಂದ ಬಹಳ ಪ್ರಭಾವಿತರಾಗಿ ನಾ ಕೆಲವೊಂದು ಭಾಗದಲ್ಲಿ ಹೋಗಿರ್ತೀನಿ, ಬಾಗಲಕೋಟೆ, ರಾಯಚೂರು, ಕುಷ್ಟಗಿ ಕಡೆ. ಬಂಗಾರದ ಮನುಷ್ಯ ಚಲನಚಿತ್ರದಿಂದ ಸಾಕಷ್ಟು ಮಂದಿ ಬಂಗಾರದ ಮನುಷ್ಯರಾಗಿ ಪರಿವರ್ತನೆ ಆಗಿದೆ ನೋಡ್ರಿ. ಇವರು ನಮ್ಮ ಡಾಕ್ಟರ್ ಸೌಕತ್ತಲಿ ಅವರು ಅದಾರಲ್ಲ, ನಾಗ್ನೂರ್ ಅವರು, ಇವರು ಒಬ್ಬ ಪ್ರಭಾವಿತರ. ತಾವು ಹಿರಿಯ ಪ್ರೊಫೆಸರ್ ಬೇಸಾಯಶಾಸ್ತ್ರ ವಿಭಾಗ ಕೃಷಿ ವಿಶ್ವವಿದ್ಯಾಲಯದೊಳಗೆ ಇದುವರೆಗೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ಯಶಸ್ಸಿನ ಕಥೆಗಳನ್ನು ಕೂಡ ತಮ್ಮ ಹತ್ರ ಇದೆ. ಅಂದ್ರೆ ಒಬ್ಬ ತಜ್ಞರ ಮಾತು ಕೇಳಿದ್ರೆ, ತಂತ್ರಜ್ಞರ ಮಾತು ಕೇಳಿದ್ರೆ ಕೃಷಿಯಲ್ಲಿ ನಾವು ಕಾಮಧೇನು ಬೆಳಿಬಹುದು. ತಂತ್ರಜ್ಞರ ಅವಶ್ಯಕತೆ, ತಂತ್ರಜ್ಞರ ಮಾತು ಯಾಕೆ ಕೇಳ್ಬೇಕ್ರಿ ಸರ್? ಈಗ ಯಾವುದೇ ನಮಗೆ ರೋಗ ಬಂದಾಗ ಪ್ರಾಥಮಿಕ ಚಿಕಿತ್ಸೆ ಅಂತ ಇರ್ತೈತಿ. ನಾವು ಮನೆಯಲ್ಲಿ ನಮ್ಮ ಒಂದು ಪರಿಮಿತಿ ಇರ್ತೈತಿ, ಆ ಪರಿಮಿತಿ ದಾಟಿದ್ರೆ ನಾವು ತಜ್ಞ ವೈದ್ಯರ ಕಡೆ ಹೋಗ್ಲೇಬೇಕು. ಅದೇ ರೀತಿ ತಾಂತ್ರಿಕತೆ ಅನ್ನೋದೈತಲ್ಲ, ತಂತ್ರಜ್ಞರಿಂದನೇ ತಿಳಿದುಕೊಳ್ಬೇಕು, ತಂತ್ರಜ್ಞರಿಂದ ತಿಳ್ಕೊಳ್ಬೇಕು. ಯಾಕಂತಂದ್ರೆ ಕೆಲವೊಮ್ಮೆ ಬೀಜೋಪಚಾರ ಅಂತ ಹೇಳ್ತೇವೆ. ವಿಶೇಷವಾಗಿ ನಿಮ್ಗೆ ಈ ಮಾಧ್ಯಮದ ಮುಖಾಂತರ ನಾ ಹೇಳ್ಬೇಕಪ್ಪ ಅಂತಂದ್ರೆ, ಎಷ್ಟೋ ಮಂದಿ ಬೀಜಕ್ಕೆ ಹಿಂಗ್ ನೀರು ಗುಜ್ಜಿ ಮ್ಯಾಲ್ ಟ್ರೈಕೋಡರ್ಮ ಹಾಕಿ ಬೀಜೋಪಚಾರ ಆಗಿಬಿಟ್ಟಂತಾರ. ಆಮೇಲೆ ಒಂದ್ ತಿಂಗಳ ನಂತರ ಹೋದ್ರೆ ಅಲ್ಲಿ ರೋಗ ಬಂದಾಗ ನಾವು ಬೀಜೋಪಚಾರ ಮಾಡಿದ್ದೀವಲ್ಲ, ಪರಿಣಾಮ ಯಾಕೆ ಬಂದಿಲ್ಲ? ಅದಕ್ಕೆ ಕೆಲವೊಂದು ತಾಂತ್ರಿಕತೆ, ವೈಜ್ಞಾನಿಕವಾಗಿ ಪದ್ಧತಿಗಳು ಅದಾವ ಸರ್. ತಂತ್ರಜ್ಞರ ಸಹಾಯ ಬೇಕೇಬೇಕು ಅಲ್ಲಿ. ಉದಾಹರಣೆಗೆ ನಾವು ರೈಜೋಬಿಯಂ ಜೈವಿಕ ಪರಿಕರಗಳು ಬೀಜೋಪಚಾರ ಮಾಡ್ಬೇಕಾದ್ರೆ ಬೆಲ್ಲದ ನೀರನ್ನು ಬಳಕೆ ಮಾಡಂತೀವಿ. ಬೆಲ್ಲದ ನೀರಿನೊಳಗೂ ತಾಂತ್ರಿಕತೆ ಸರ್, ಅದನ್ನ ತಯಾರು ಹೆಂಗ್ ಮಾಡ್ಕೋಬೇಕು ಅನ್ನೋದು ನೀವು ನೋಡಿರ್ಬೋದು. ನಿಮ್ಮ ಆಕಾಶವಾಣಿಯಲ್ಲಿ ಕೆಲವೊಂದು ಮನೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ನಿಮ್ಮ ಬೆಳಗ್ಗೆ ನಾ ಕೇಳ್ತಿರ್ತೀನಿ, ಬಹಳ ಚಂದ ಬರ್ತಿರ್ತೈತಿ. ಅಲ್ಲಿ ಏನಪ್ಪಾ ಅಂತಂದ್ರ ಉಂಡಿ ತಯಾರು ಮಾಡ್ತಿರ್ತಾರಲ್ಲ ಸರ್, ಆಣ ನೀವು ನೋಡಿರ್ಬೇಕು. ಸ್ವಲ್ಪ ಆಣ ಇಳುವಾತಂತಂದ್ರ ಗುಣಕಲ್ ತಗೊಂಡ್ ಉಂಡಿ ರವಾ ಜಜ್ಜಿ ತಿನ್ಬೇಕಾಗ್ತತಿ. ಅದೇ ರೀತಿ ಬೀಜೋಪಚಾರ ಮಾಡ್ಬೇಕಾದ್ರೆ ಆಣ ಜಸ್ಟ್ ಎಳಿ ಬರ್ಬೇಕು ಸರ್. ಅದು ತೆಳ್ಳನ್ ಎಳಿ ಬಂದ್ಕೂಲೆ ಗ್ಯಾಸ್ ಬಂದ್ ಮಾಡ್ಬಿಡ್ಬೇಕು ಅಥವಾ ಕಾಸು ಬಂದ್ ಮಾಡ್ಬೇಕು, ಅದನ್ನ ಆರಾಕ್ ಬಿಡಬೇಕು. ಆ ನೀರನ್ನು ತೆಗೆದುಕೊಂಡು ನಾವು ಈ ಜೈವಿಕ ಗೊಬ್ಬರಗಳನ್ನ ಬೀಜೋಪಚಾರ ಮಾಡಬೇಕು. ಇದು ತಂತ್ರಜ್ಞರ ಒಂದು ಸಾಹಸನೆ. ಈಗ ಕೆಲವೊಮ್ಮೆ ಏನಾಗ್ಬಿಡ್ತಂದ್ರೆ ಸರ್, ಹೆಂಗಂದ್ರೆ ತಂತ್ರಜ್ಞಾನವನ್ನ ಹೆಂಗ್ ವಿಭಿನ್ನ ರೀತಿಯಲ್ಲಿ ನೋಡ್ತಾರೆ. ನಾವು ಬೆಲ್ಲ ಹೇಳ್ತೀವಿ, ಬೆಲ್ಲ ಇರಂಗ ಸಕ್ಕರೆ ಉಪಯೋಗ ಮಾಡ್ಬಿಡ್ತಾರೆ. ಸಕ್ಕರೆಗೆ ಬೆಲ್ಲಕ್ಕೆ ಬಹಳ ವ್ಯತ್ಯಾಸ. ಹೌದು, ಖಂಡಿತ ಅದು ರಾಸಾಯನಿಕ ಯುಕ್ತವಾಗಿರುವಂತದ್ದು. ಯಾಕೆ ಬೆಲ್ಲದ ನೀರ ಹೇಳ್ತೇವೆ ಅಂದ್ರೆ ಸರ್, ಅಲ್ಲಿ ಸರಳವಾದ ಸಕ್ಕರೆ ಅಂಶ ಇರ್ತದೆ, ಸರಳವಾದ ಸಿಹಿ ಅಂಶ ಇರ್ತದೆ. ಜೈವಿಕ ಜೀವನಿಗೆ ಪ್ರಾಥಮಿಕವಾಗಿ ಆಹಾರ ಬೇಕಾಗಿರ್ತದೆ. ಆ ಆಹಾರ ಆ ತಿಳಿ ನೀರಿನಿಂದ ಹೀಗಾಗಿ ಆ ಜೀವಿನೂ ಬದುಕ್ತತಿ. ತದನಂತರ ವೈರಿ ಜೀವಿಯನ್ನ ಅಲ್ಲಿ ಬರ್ದಂಗ್ ಮಾಡ್ತತಿ. ಬೀಜೋಪಚಾರ ಯಶಸ್ವಿ ಆಗ್ತದೆ. ಅತ್ಯುತ್ತಮವಾದ ಉದಾಹರಣೆ ನೀಡಿದ್ರಿ ಡಾಕ್ಟರ್ ಬಸವರಾಜ್ ಏಣಿಗೆರೆ. ಇದುವರೆಗೆ ಬಹಳ ವಿಸ್ತೃತವಾಗಿ ನಮ್ಮ ರೈತ ಬಾಂಧವರಿಗೆ ನೆರವಾಗುವ ನಿಟ್ಟಿನೊಳಗೆ ಬೀಜಗಳ ಆಯ್ಕೆ, ಆಮೇಲೆ ಮುಖ್ಯವಾಗಿ ಮಣ್ಣಿನ ಒಂದು ಆರೋಗ್ಯ ಸಂರಕ್ಷಣೆ, ಬೀಜೋಪಚಾರ ಪ್ರಮುಖವಾಗಿ ಅದರಲ್ಲಿರುವಂತಹ ತಾಂತ್ರಿಕ ಅಂಶಗಳೇನಿದೆ, ಹೇಗೆ ತಾಂತ್ರಿಕ ಅಂಶಗಳನ್ನು ಗಮನಿಸಿಕೊಂಡು ಮಾಡಿದಂತಹವರು ಹೇಗೆ ಯಶಸ್ವಿಯಾಗಿದ್ದಾರೆ ಅನ್ನೋದು ಕೂಡ ಉದಾಹರಣೆ ಹೇಳಿದ್ರಿ. ಮತ್ತೆ ಭೂಮಾತೆ ಬೇಕು ಅಂದ್ರೆ ಹೇಗೆ ಒಂದು ಸಮಗ್ರ ಕೃಷಿಗೆ ನಾವು ಅಂದ್ರೆ ಭೂಮಿಯ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಬೀಜದ ಅಮೃತವನ್ನು ಮಾಡಿದಾಗ ಅಮೃತ ಒಂದು ಬೆಳೀಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇಲ್ಲಿವರೆಗೆ ಬಹಳ ವಿಸ್ತೃತವಾಗಿ ಮಾತಾಡಿದ್ದೀರಿ. ಮುಂಗಾರು ಈ ಪರ್ವದೊಳಗೆ ಸಾಕಷ್ಟು ಜನ ಬಿತ್ತಿದ್ದಾರೆ, ಇನ್ನೂ ಬಿತ್ತೋರಿದ್ದಾರೆ. ಎಲ್ಲರಿಗೂ ಕೂಡ ಒಂದು ಸಂವೇದನಶೀಲ ಮಾತುಗಳು ಒಂದು ಮಾರ್ಗದರ್ಶಕವಾಗಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಈ ಕೃಷಿ ಶೋಧನೆ ಸಾಧನೆ ಬಹಳ ಜನಪ್ರಿಯವಂತ ಕಾರ್ಯಕ್ರಮ, ಇದರೊಳಗ ತಾವು ಭಾಗವಹಿಸಿ ಬೀಜೋಪಚಾರದ ಬಗ್ಗೆ ಬಹಳ ಅಗತ್ಯ ಮಾಹಿತಿ ನೀಡಿದ್ದಕ್ಕೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ, ಆಕಾಶವಾಣಿ ಧಾರವಾಡದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಮುಂಗಾರು ಬೆಳೆಯಲ್ಲಿ ಬೀಜೋಪಚಾರದ ಮಹತ್ವ ಈ ಕುರಿತು ಇದುವರೆಗೂ ಡಾಕ್ಟರ್ ಬಸವರಾಜ್ ಏಣಿಗಿ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಬಿತ್ತಿ ಮಾರುಕಟ್ಟೆ ಒಡೆಯನಾಗೂ, ಜೀವನದಿಯ ಜಯಿಸಿ ಬೀಗು ಕೃಷಿ
ಕೃಷಿ ಶೋಧನೆ ಸಾಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.